22 ವರ್ಷದ ನವಯುವಕ, ಹೇಳಪ್ಪ ಏನ್ ವಿಚಾರನಯ್ಯ? ಏನಿಲ್ಲ ಏನಿಲ್ಲ ಅಣ್ಣ, ಅದೇ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾ 2-3 ತಿಂಗಳಾಯ್ತು ನೋಡ್ತಾ ಬಂದೆ, ಫಾಲೋ ಇದ್ದೆ ಅಣ್ಣ. ಏನೋ ಲವ್ ಸ್ಟೋರಿ ಹೇಳಕ್ ಬಂದಿದ್ದು ಪುಣ್ಯಾತ್ಮ ನೀನೇ ಅಲ್ವಾ? ಹಾ ಹೌದಣ್ಣ ಹೌದಣ್ಣ. ಓಹೋ, ಆಯ್ತು. ಅಪ್ಪ ಅಮ್ಮ ಏನ್ ಮಾಡ್ಕೊಂಡ್ರದು? ಅಪ್ಪ ಅಮ್ಮ ಮಮ್ಮಿ ಇದು ಮಾಡ್ತಾರಣ್ಣ, ಅಡಿಗೆ ಮಾಡ್ತಾರಣ್ಣ, ಮದಿದು ಅಡಿಗೆ ಮಾಡಕ್ ಹೋಗ್ತಾರಣ್ಣ. ಅಪ್ಪ ಅಮ್ಮ ಇಬ್ರು? ಇಲ್ಲಣ್ಣ, ಪಪ್ಪ ಇದು ಬಾಳಿಕೆ ಅದು ಮಾಡ್ತಿರಣ್ಣ. ಮೊದಲು ಲಾಕ್ಡೌನ್ ಕಿಂತ ಮೊದಲಣ್ಣ. ಏನ್ ಮಾಡ್ತಿದ್ರು? ಲಾಕ್ಡೌನ್ ಕಿಂತ ಮೊದಲು ಬಾಳಿಕೆ ಅದು ಮಾಡ್ತಿರಣ್ಣ ಬಂಡಿ ಮ್ಯಾಗ. ಇದು ಯಾವ್ಯಾವ ಸೀಸನ್ ಬರುತ್ತೆ ಅವಣ್ಣ, ಬಾಳಿಕೆ, ಮೋಸಂಬಿ, ಆಪಲ್, ಬಾಳೆಕಾಯಿ. ಹಾ ಅಣ್ಣ ಹೌದಣ್ಣ. ಅದನ್ನ ಮಂಡಿಗೆ ಹಾಕ್ತಾ ಇದ್ರು ಅಥವಾ? ಅದೇ ಅಣ್ಣ, ಬಂಡಿ ಹಾಕಿ ರೋಡಲ್ಲಿ ಕೂತ್ ಮಾರ್ತಾ ಇದ್ರು ಅಣ್ಣ. ಆಯ್ತು, ಹೇಳಪ್ಪ, ಏನೋ ಕತೆ ಇದೆ, ಹೇಳಯ್ಯ. ಎಲ್ಲಣ್ಣ ತುಂಬಾ ಖುಷಿ ಆಗ್ತಿದೆ ಅಣ್ಣ, ಹೇಳಿಬೇಡ ಅಂತ ಎದೆ ಡಗಡ ಕಲಿಸ್ತಾ ಇದೆ. ಎದೆ ಡಗಡ ಅಂದ್ರೆ ಯಾಕನ್ನುತ್ತೆ? ತುಂಬಾ ನಾನ್ ಭಾಳ ಟ್ರೈ ಮಾಡಿದೆ ಅಣ್ಣ, 1000 ಆತು ಫೋನ್ ಮಾಡಿದ್ರೆ ನಿನಗೆ ನಾನು ಖುಷಿ ಆಗ್ತಿದಿಲ್ಲ ಅಣ್ಣ. ಇವಾಗೂ ಅಣ್ಣ ಒಂದು ಗಂಡ ಇಂತ ನೋಡ್ತಾ ಇದ್ವಿ ಅಣ್ಣ, ಹೇಳ್ತಾ ಇದ್ರಲ್ಲ ಅಣ್ಣ, ಅವ್ರಿಗೆ ರೀಲ್ಸ್ ಮಾಡ್ತಾರೆ ಅದು ಮಾಡ್ತಾರೆ ಅಂತಂದಿಲ್ಲ ಅಣ್ಣ. ಹೌದು. ಅದು ನೋಡ್ಕೊಂತಾನೆ ಹಂಗೆ ಅವಾಗ ಹಿಂಗ್ ಮುಗಿತೇನೆ ಹಂಗೆ ಕಾಲ್ ಮಾಡ್ಕೋತಿದ್ದೆ ಅಣ್ಣ. ಹತ್ತುತ್ತಣ್ಣ ನನ್ ಲಕ್ ಅಣ್ಣ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಮನ್ಸಾರೆ ಮಾತಾಡಿ, ಏನ್ ಭಯ ಇಲ್ಲ. ಏನಿದೆಯೋ ಅದನ್ನು ಮಾತಾಡು. ಹೇಳಪ್ಪ, ಏನಾಯ್ತು? ಏನಿಲ್ಲಣ್ಣ, ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದೆ ಅಣ್ಣ. ಪುಣ್ಯ, ಒಂದೇ ಹುಡುಗಿ ಲವ್ ಮಾಡ್ತಿದ್ಯಾ? ಅದೇ ಆ ಹುಡುಗಿನೇ ತುಂಬಾ ಹಚ್ಕೊಂಡಿದ್ದೀನಿ ಅಣ್ಣ, ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿದ್ದೀನಿ. ಆಯ್ತು, ಒಂದ್ ನಿಮಿಷ. ಓ ಈ ಸ್ವಲ್ಪ ಹಿಂದೆ ಹೋಗು. ಏನು ಓದಿದೀಯಾ? ಅಣ್ಣ ನಾನು SSLC ಅಣ್ಣ. ಓಕೆ, ಅಂದ್ರೆ SSLCಗೆ ಬಿಟ್ಬಿಟ್ರಾ? ಹಾ ಬಿಟ್ಬಿಟ್ಟೆ. ಮನೆ ಪ್ರಾಬ್ಲಮ್ ಅಣ್ಣ, ನಂದು ಓದೋದ್ ಕಡೆ ಸ್ವಲ್ಪ ಇದು ಇಂಟ್ರೆಸ್ಟ್ ಆಗಿಲ್ಲ ಅಣ್ಣ, ಸ್ವಲ್ಪ ಕಲೀಲಿಕ್ಕೂ ಆಗಿಲ್ಲ ಅಣ್ಣ. ಎಷ್ಟು ಜನ ಮಕ್ಳು? ಸಾರಿ, ನಿಮ್ ತಂದೆಗೆ ಎಷ್ಟು ಜನ ಮಕ್ಳು ಅಂದೆ? ನಾನು ನಮ್ಮ ಅಣ್ಣ ಅಣ್ಣ. ಓಕೆ, ನಿಮ್ಮ ಅಣ್ಣವ್ರಿಗೆ ಮದುವೆ ಆಗಿದೆಯಾ? ಇಲ್ಲ ಅಣ್ಣ, ಇನ್ನ ಆಗಿಲ್ಲ ಅಣ್ಣ. ಅಕ್ಕ ಆಗಿತ್ತಣ್ಣ, ಅಕ್ಕಗ್ ಬೆಂಗಳೂರಲ್ಲಿ ಕೊಟ್ಟಿದೀವಿ. ಹಲೋ ಅಣ್ಣ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ. ಅಕ್ಕಗ ಬೆಂಗಳೂರಿಗೆ ಕೊಟ್ಟಿದೀವಿ ಅಣ್ಣ. ಬೆಂಗಳೂರಿಗೆ ಕೊಟ್ಟಾಗಿದ್ದಣ್ಣ, ಸ್ವಲ್ಪ ಕಿರಿಕಿರಿ ಆಯ್ತಣ್ಣ ಅಕ್ಕಂದು. ಡೈವರ್ಸ್ ಕೊಟ್ರು ಅಣ್ಣ ಅವರು. ಓ ಹೌದಾ? ಹಾ ಡೈವರ್ಸ್ ಕೊಟ್ರಣ, ಸ್ವಲ್ಪ ಕಿರಿಕಿರಿ ಆಯ್ತಣ್ಣ, ಅದಕ್ಕೆ ಡೈವರ್ಸ್ ಕೊಟ್ಬಿಟ್ರಣ. ನಾವ್ ನಮ್ಮ ಅಕ್ಕ ಕರ್ಕೊಂಡ್ ಬಂದ್ ಮನೆಯಲ್ಲಿ ಇಟ್ಕೊಂಡಿದೀವಣ್ಣ. ಈಗ ಅಕ್ಕ ಮನೆಯಲ್ಲೇ ಇದ್ದಾರೆ ಈಗ? ಹಾ ಮನೆಯಲ್ಲೇ ಇದ್ದಾರಣ್ಣ. ಓಕೆ, ಅಣ್ಣ ಏನ್ ಮಾಡ್ತಾರೆ? ಅಣ್ಣ ಏನಿಲ್ಲ ಅಣ್ಣ, ಅವ್ನು ಏನೋ ಕಲ್ತಿಲ್ಲ, ಏನು ಮಾಡಿಲ್ಲ ಅಣ್ಣ. ಇದೇ ಅಣ್ಣ ಸ್ವಲ್ಪ ಪ್ರಾಬ್ಲಮ್, ಅವನು ದುರ್ಚಟಕ್ ಬಿದ್ದಿ ಸಾಲ ಗಿಲ ಮಾಡ್ಕೊಂಡು ಮನೆಯಾಗ ಪ್ರಾಬ್ಲಮ್ ಮಾಡ್ಬಿಟ್ಟಿದ ಅಣ್ಣ. ಏನ್ ದುಶ್ಚಟ? ಇದೇ ಅಣ್ಣ ಕುಡಿಯೋದು, ಮತ್ತೆ ಸೇದೋದಣ್ಣ, ಮತ್ತೆ ಅಣ್ಣ ಇಸ್ಪೆಟ್ ಆಡೋದಣ್ಣ. ಮತ್ತೆ ನಿಮ್ಮ ಮನೆ ದುಡಿಯೋರು ಯಾರಪ್ಪ? ದುಡಿಯೋರು ನಾನು, ಅಪ್ಪ, ಅಮ್ಮ ಅಣ್ಣ. ಇವಾಗ ನಮ್ಮ ಅಣ್ಣ ದುಡಿಯತ್ತಿದ್ದ ಅಣ್ಣ, ಮೊದಲು ತುಂಬಾ ಸಾಲ ಮಾಡಿದೀನಿ ಅಣ್ಣ. ಅಣ್ಣ ಅದಕ್ಕೆ ಅಣ್ಣ. ಈಗ ಆತ ದುಡಿಯೋದು ಆತನ ಸಾಲಕ್ಕೆ ಆಗುತ್ತೆ? ಅಣ್ಣ ಆತ ದುಡಿಯೋದು ಆತನ ಸಾಲಕ್ಕೆ ಆಗುತ್ತೆ? ಹೌದಣ್ಣ, ಅದು ಬಿಡೋಣ, ಅವ್ನ ಆತಕ್ ಸಾಲಕ್ ಬಿಡೋಣ. ಅವನು ನಾವು ದುಡ್ದಿರೋದೆಲ್ಲ ಅಷ್ಟೊಂದು ಹಾಳು ಮಾಡಿದಾನ. ಓಕೆ ಓಕೆ. ಇದು ಮಾಡ್ತಾ ಇದ್ದ ಅಣ್ಣ. ಅದೇ ಅಣ್ಣ, ಅದೇ ಪ್ರಾಬ್ಲಮ್ ಆಗ್ತಿದೆ ಅಣ್ಣ, ಸ್ವಲ್ಪ ಹೇಳ್ಕೊಬೇಕಂದಿದೆ ಅಣ್ಣ. ಆಯ್ತು, ಹೇಳಪ್ಪ. ಏನಿಲ್ಲ ಅಣ್ಣ, ಅದೇ ಹೇಳಿದಲ್ಲ ಅಣ್ಣ, ಅಪ್ಪ ಅಮ್ಮನ್ ಚಿಕ್ಕ ವಯಸ್ಸು ನಾನು ದುಡಿತಾ ಇದ್ದೆ ಅಣ್ಣ ಹೋಟೆಲ್ ಅಲ್ಲಿ, ಅಲ್ಲಿ ಇಲ್ಲಿ. ಇವಾಗ ಡೆಕೋರೇಷನ್ ಲೈನಿಗೆ ಬಂದಿದ್ದೀನಿ ಅಣ್ಣ. ಡೆಕೋರೇಷನ್ ಲೈನ್ ಬಂದು 4 ದುಡ್ಡು ಮಾಡಿದೀನಿ ಅಣ್ಣ. ಒಂದ್ ಗಾಡಿ ತಗೊಂಡಿದ್ದೀನಿ ಅಣ್ಣ ಸ್ವಂತ ದುಡ್ಡಲ್ಲಿ. ಏನ್ ಗಾಡಿ? ಬೈಕ್ ಅಣ್ಣ, ಬೈಕ್. ಬೈಕ್ ಅದು ನಾನು ನಂದು ಕಾಲ್ ಮೇಲೆ ನಾನೇನು ತಗೊಂಡಿದ್ದೀನಿ ಅಣ್ಣ. ಅದೊಂದು ಹಾಸ್ಪಿಟಲ್ ಇದೆ ಅಣ್ಣ. ಎಲ್ಲ ಸರಿಯಾಗೆ ಇತ್ತು ಅಣ್ಣ. ಒಂದ್ ಹುಡುಗಿ ಗಂಡ್ ಬಿದ್ದೆ ಅಣ್ಣ. ಅಂದ್ರೆ ಎಲ್ಲಿ ಪರಿಚಯ ಆನ್ಲೈನ್ ಅಲ್ಲ ಅಣ್ಣ. ಎಲ್ಲಿ? ಆನ್ಲೈನ್ ಅಣ್ಣ, ಆನ್ಲೈನ್ ಸ್ನ್ಯಾಪ್ ಹತ್ತಿದೆಯಲ್ಲ ಅಣ್ಣ. ಈ ಆನ್ಲೈನ್ ಅಂದ್ರೆ ಏನು? ಇದೆ ಅಣ್ಣ ಸ್ನ್ಯಾಪ್. ಇದು ಸ್ನ್ಯಾಪ್ ಈಗ ಇನ್ಸ್ಟಾ ಐಡಿ ಮತ್ತೆ ವಾಟ್ಸಪ್ ಆಂಗಿಲ್ ಸ್ನ್ಯಾಪ್ ಅಂತ ಇದೆ ಅಣ್ಣ, ಸ್ನ್ಯಾಪ್ ಚಾಟ್. ಓಕೆ. ಅದ್ರಲ್ಲಿ ಸಿಕ್ಕಿದ್ರು ಅಣ್ಣ. ಅದರಲ್ಲಿ ಸಿಕ್ಕಿದ್ದ ನೀವೇ ಹಿಂದೋಗಿದ್ದ? ಇಲ್ಲ ಅಣ್ಣ, ನಾನು ಒಂದ್ಸರಿ ರಿಕ್ವೆಸ್ಟ್ ಹಾಕಿದ್ದೆ ಅಣ್ಣ. ಏನಂತ? ಅದೇ ಅಣ್ಣ, ಇಲ್ಲ ಅಣ್ಣ, ಸುಮ್ ಫ್ರೆಂಡ್ ರಿಕ್ವೆಸ್ಟ್ ಹಾಕಿದ್ದೆ ಅಣ್ಣ. ಅಕ್ಸೆಪ್ಟ್ ಮಾಡಿದ್ರು, ಫಾಲೋ ಬ್ಯಾಕ್ ತಗೊಂಡಿದ್ರು ಅಣ್ಣ. ತಗೊಂಡಾದ್ಮೇಲೆ ಚಲೋ ನಡೀತಾ ಇತ್ತಣ್ಣ. ಅದೇ ಅಣ್ಣ ನಡೀತಾ ಇತ್ತಣ್ಣ. ನಡೀತಾ ಇದ್ರ ಮ್ಯಾಕ್ ಏನಾಯ್ತಣ್ಣ, ಹಂಗೆ ಕ್ಲೋಸ್ ಆದಿವಿ ಅಣ್ಣ. ಕ್ಲೋಸ್ ಆಗ್ತಾ ರಾತ್ರಿಗಳೆಲ್ಲ ಮಾತಾಡ್ದಿವಿ ಅಣ್ಣ. ಒಂದೂವರೆ ತಿಂಗಳು ಅಣ್ಣ.
ರಾತ್ರಿ ಎಲ್ಲ ಮಾತಾಡಿರಾ? ಒಂದ್ ತಿಂಗಳಂಗ್ ಮಾತಾಡಿದೀವಿ ಅಣ್ಣ. ಆಮೇಲೆ ಮನೆಯಲ್ಲಿ ಅವ್ರ ಮನೆ ಊರಿಗೆ ಹೋಗಿದ್ರು ಅಣ್ಣ. ಅವರು ಊರಿಗೆ ಹೋದಿವಿ ಅಣ್ಣ. ಮನೆ ಊರಿಗೆ ಹೋಗಿದ್ರು, ಮತ್ತೆ ರಿಟರ್ನ್ ಊರಿಗೆ ಬಂದ್ರು ಅಣ್ಣ. ಗುಲ್ಬರ್ಗ ಅಣ್ಣ ಅವ್ರದ್ದು ಬೀನು. ಗುಲ್ಬರ್ಗ ಅಣ್ಣ ಅವ್ರದ್ದು ಹಂಗೆ ಆನ್ಲೈನ್ ಪರಿಚಯ ಆಯ್ತಣ್ಣ. ಪರಿಚಯ ಹಾಕೋತೆ ಹಂಗೆ ಮಾತಾಡ್ಕೊಂತ ಹಂಗೆ ಮೀಟ್ ಆಗಿದ್ವಿ ಅಣ್ಣ. ತುಂಬಾ ಹಚ್ಕೊಂಡಿದ್ದೆ ಅಣ್ಣ ಹುಡುಗಿಗೆ. ಅಲ್ಲ, ಈಗ ನಾನು ಪ್ರೀತಿ ಮಾಡ್ತೀನಿ ನಿಮ್ಮನ್ನ ಅಂತ ಹೇಳಿದ್ದನಪ್ಪ ಯಾವತ್ತಾದ್ರೂ? ಇಲ್ಲ ಅಣ್ಣ, ಹೇಳಿಲ್ಲ. ಅವ್ರು ಹೇಳಿದಾರ ಅಣ್ಣ. ಅಂದ್ರೆ ಆಕೆನೇ ಹೇಳಿದ್ದ? ಹಾ ಅಣ್ಣ, ಫಸ್ಟ್ ನಾನ್ ಕೇಳ್ದೆ ಅಣ್ಣ, ಹಿಂಗ್ ಮಾಡ್ತಾ ಇದ್ದೀನಿ, ಹಿಂಗತ್ತಂದು ಏನ್ ಹೇಳು ಅಂತ, ಹಿಂಗ್ ಲವ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಹಿಂಗೆ ಅಂದ್ರೆ ಹೆಂಗೆ ಅಂತ ಅಂದ್ರೆ ನೀನ್ ಏನಂತ ಕೇಳ್ದೆ? ಇಲ್ಲ ಅಣ್ಣ, ಹಿಂಗೆ ಮಾತಾಡ್ತಿದ್ವಿ ಅಣ್ಣ. ಅವ್ರಿಗೆ ಅಂದೆ ನಿನ್ಗೊಂದ್ ಬೇರೆ ಸ್ಥಾನಲ್ಲಿ ಇಟ್ಟಿದೀನಿ ಅಂದ್ರೆ ಏನ್ ಹೇಳು ನಾಳೆ ಹೇಳ್ತೀನಿ. ಈ ಬ್ಯಾರೆ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ ನೀವು ಆಕೆನು? ಹಾ, ಆಕೆಗೆ ಹೇಳ್ತಾ ಇದ್ದೆ ಅಣ್ಣ. ನೀವು ಆಕೆಗೆ ಹೇಳ್ತಿದ್ರಿ? ಹಾ ಹೌದಣ್ಣ. ಅಂದ್ರೆ ನಿನ್ನನ್ನು ಬೇರೆ ಸ್ಥಾನದಲ್ಲೇ ಇಟ್ಟಿದ್ದೀನಿ ಅಂತ? ಹಾ, ಬೇರೆ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಒಂದ್ 2-3 ದಿವಸದಿಂದ ಅದೇ ಹೇಳ್ತೀವಿ. ಏನ್ ಹೇಳು, ನಾಳೆ ಹೇಳ್ತೀನಿ ಹಂಗೆ ಹೇಳ್ಕೊಂತ ಒಂದಿನ ಹೇಳ್ದಣ್ಣ, ಕಿಂಗ ನಿನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಮದ್ವೆ ಆಗ್ಬೇಕು ಅನ್ನೋ ಸ್ಥಾನದಲ್ಲಿ ಅಂತ? ಹೌದಣ್ಣ. ಏನಂದ್ರ ಆಗ? ಇಲ್ಲ ಅಣ್ಣ, ಮದ್ವೆ ಅಂತ ಏನು ಪ್ಲಾನ್ ಇಲ್ಲ ಅಣ್ಣ. ಮದ್ವೆ ಆಗಕ್ಕಂತೂ ಇಲ್ಲ ಅಣ್ಣ. ಅವ್ರ ಮನೇಲಿ ಬಾಳ ಸ್ಟ್ರಿಕ್ಟ್ ಇದೆ ಅಣ್ಣ. ಮತ್ತೆ ಸುಮ್ನೆ ಲವ್ ಮಾಡೋದು ಅಂತಲ್ಲ? ಇಲ್ಲ ಅಣ್ಣ, ಬಿಡು. ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು. ನಾನು ನಿನ್ನ ದೊಡ್ಡ ಬೇರೆ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದಾಗ ಆಕೆ ಏನದು ಅಂತ ಕೇಳಿದಾಗ ನಾನ್ ನಿನ್ನನ್ನು ತುಂಬಾ ಹಚ್ಕೊಂಡಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದೆ, ಹೌದಲ್ಲಪ್ಪ? ಹೌದಣ್ಣ. ಆಕೆ ಏನಂದ್ರು? ಲವ್ ಮಾಡಿದ್ರಣ್ಣ. ದುರದೃಷ್ಟವೇ ಒಪ್ಕೊಂಡ್ಬಿಟ್ರ? ಒಪ್ಕೊಂಡ್ಬಿಟ್ರು ಅಣ್ಣ. ಆಕೆ ಬರ ಮಾರ್ರೆ ನಿಂದು. ಆಯ್ತು, ಒಪ್ಕೊಂಡ ಮೇಲೆ ಕರೆಕ್ಟ್ ಇದ್ದೀವಿ ಅಣ್ಣ. ಚಲೋ ಓಡಾಡಿದೀವಿ ಅಣ್ಣ, ಚಲೋ ಮಾತಾಡಿದ್ವಿ, ಕಷ್ಟ ಸುಖ ಹಂಚ್ಕೊಂಡಿದೀವಿ ಅಣ್ಣ. ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ. ಈಕಿ ಕಡೆಯಿಂದಾನು ನೆಗ್ಲೆಕ್ಟ್, ಹಿಂಗ್ ಪೂರಾ ಇಗ್ನೋರ್ ಮಾಡ್ತಿದ್ದ ಅಣ್ಣ ಈ ಕಡೆಯಿಂದ. 1-2-3 ತಿಂಗಳು ಇಲ್ಲಿ ಮೀಟ್ ಬೇರೆ ಮಾಡ್ತಿದ್ರ ಅಣ್ಣ? ಮೀಟ್ ಮಾಡ್ತಿದ್ರನಪ್ಪ ಅಂದೆ. ಹಾ ಅಣ್ಣ, ಮೀಟ್ ಮಾಡ್ತಿದ್ವಿ ಅಣ್ಣ. ನಮ್ ಮೀಟ್ ಅಂದ್ರೆ ಅಣ್ಣ ಸುಮ್ನೆ ಬಾ ಗಾಡಿ ಮೇಲೆ ಹೋಗ್ಬರೋಣ, ಟೈಮ್ ಪಾಸ್ ಹೋಗ್ ಬರ್ತಿದ್ವಿ ಅಣ್ಣ. ಹಚ್ಚಿದ್ವಿ ಬಾ ನೀನು ಅಂತೀವಿ ಅಣ್ಣ. ಹೋಗ್ ಬರ್ತೀವಿ ಅಣ್ಣ, ಮನೆದವ್ರಿಗೆ ಹೋಗ್ ಬರ್ತಿದೀವಿ ಅಣ್ಣ. ಅಲ್ಲಯ್ಯ, ನೀನ್ ಗಾಡಿ ತಾಂಡಿದ್ದೆ ಇದಕ್ಕ ಅಂತ? ಇಲ್ಲ ಅಣ್ಣ ಅದಕ್ಕಂತಲ್ಲ ಅಣ್ಣ, ಅದು ಅಲ್ಲ ಅಣ್ಣ. ಏನಂತ ಕರಿತಿದ್ದೆ ನೀನು ಅವಳಿಗೆ ಅಣ್ಣ? ಏನಕ್ಕೆ? ಯೂಟ್ಯೂಬ್ ಆಫ್ ಮಾಡಪ್ಪ ಮೊದ್ಲು, ಆಮೇಲೆ ಕೇಳಿ ಅಂತ ಯೂಟ್ಯೂಬ್ ಆಫ್ ಮಾಡಪ್ಪ ಮೊದ್ಲು. ಆಫ್ ಮಾಡ್ತಾ ಇದ್ದೀನಿ. ಮತ್ ನನ್ ಧ್ವನಿ ನನಗೆ ಕೇಳ್ತಾ ಇದೆ. ಹೌದಣ್ಣ? ಇಲ್ಲಣ್ಣ, ಇದಲ್ಲಣ್ಣ, ಹಿಂಗ್ ಕರ್ಕೊಂಡು ಹೋಗ್ತಿದ್ದಲ್ಲಣ್ಣ, ಟೈಮ್ ಪಾಸ್ ಮಾತಾಡ್ಕೋತ ಹೋಗ್ತಿದೀವಿ ಅಣ್ಣ. ಆಕೆ ಓದ್ತಿದ್ರಾ? ಹಾ, ಆಕೆ ಓದ್ತು ಅಣ್ಣ. ಸೊ ನೀವು ನಿಮ್ ಗಾಡಿ ಮೇಲೆ ಕೂರ್ಸ್ಕೊಂಡು ಹೋಗ್ತಿದ್ರಿ ಕಾಲೇಜ್ ಬಿಟ್ಟ ಮೇಲೆ? ಹಾ ಅಣ್ಣ. ಕಾಲೇಜ್ ಬಿಟ್ಟ ಮೇಲೋ ಅಥವಾ ಕಾಲೇಜಿಗೆ ಬಂದ ತಕ್ಷಣ? ನಾನು ಇಲ್ಲ ಅಣ್ಣ, ನಾನ್ ಲವ್ ಮಾಡೋಳಿಗೆ ಅಂತಿದ್ದೆ ಅಣ್ಣ. ಇವಾಗ ಕಾಲೇಜ್ ಹೋಗ್ತಿದ್ದೆ ಅಣ್ಣ. 1.5 ವರ್ಷ ಆಯ್ತಣ್ಣ ಲವ್ ಮಾಡಿ. ಆಯ್ತು. ಸೊ ಮದುವೆ ಬಗ್ಗೆ ಏನಾದ್ರು ಮಾತಾಡ್ಕೊಂಡಿದ್ರಾ? ಇಲ್ಲ ಅಣ್ಣ ಮಾಡ್ಕೊಂಡಿಲ್ಲ. ಅವಳು ಅಂತ ಅಣ್ಣ, ಮದ್ವೆ ಅಂದ್ರೆ ನಮ್ಮ ಮನೆಯಲ್ಲಿ ಆಗಲ್ಲ ಬಿಡು, ನನ್ ಮನೆಯಲ್ಲಿ ಒಪ್ಪಲ್ಲ ಲವ್ ಮ್ಯಾರೇಜು. ಮತ್ತೆ ಯಾಕೆ ಲವ್ ಮಾಡ್ದೆ? ಸುಮ್ನೆ ಓಡಾಡ್ಕೊಂಡಿರೋಣ ಅಂತ ಮಾಡಿದ್ರಾ? ಇಲ್ಲ ಅಣ್ಣ, ಒಪ್ಪದ ಅಣ್ಣ, ಅದಕ್ಕಂತಿಲ್ಲ ಅಣ್ಣ, ಓಡಾಡ್ಕೊಂತ ಅಂತಲ್ಲ ಅಣ್ಣ. ಅಂದ್ರ ಅಕ್ಕಿ ಹ್ಯಾಂಗ್ ತಲೆ ಹುಚ್ಚಿಳಿಸೋಣ ಗೊತ್ತಿಲ್ಲ ಅಣ್ಣ. ತುಂಬಾ ಹಚ್ಕೊಂಡಿದ್ದೆ ಅಣ್ಣ. ಆಕಿ ಏನಂದ್ರು ಬಿ, ಆಕಿ ಏನ್ ಸಿಟಿ ಬಂದ್ರು ಬೈಸ್ಕೊತಿದ್ದ ಅಣ್ಣ. ಏನ್ ರಿಟರ್ನ್ ಏನೋ ಅಂತಿದ್ದಿಲ್ಲ ಅಣ್ಣ. ಓಹೋ, ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿನ ಅಣ್ಣ. ಇವಾಗ ಅನಿಸ್ತು, ಎಲ್ಲಾ ತಿಳಿತಣ್ಣ. ಇಲ್ಲ, ಅವ್ರ ಮನೆಯಲ್ಲಿ ಒಪ್ಪಲ್ಲ, ಅವ್ರ ಮನೇಲಿ ಸ್ಟಿಕ್ ಇದ್ದಾರೆ, ಅವ್ರಿಗೆ ನಮಗೆ ಲೆವೆಲ್ ಇಲ್ಲ, ಅವ್ರು ಸ್ವಲ್ಪ ರೇಂಜ್ ಇದ್ದಾರೆ, ನಾವು ಸ್ವಲ್ಪ ಲೋ ಇದ್ದೀವಲ್ವಾ. ಅದು ಒಂದಣ್ಣ ಹತ್ರ ಆಗ್ತಾ ಇದೆ ಅಣ್ಣ ನಿನಗೆ ಹೇಳಕ್ಕೂನು ಕರೆಕ್ಟ್ ಆಗಿ. ಇಲ್ಲಿ ಸಮಾಧಾನವಾಗಿ ಹೇಳಪ್ಪ. ಏನ್ ಸಮಾಧಾನವಾಗಿ ನಿಧಾನಕ್ಕೆ ಹೇಳು, ತೊಂದ್ರೆ ಇಲ್ಲ, ಅಲ್ಲಿ ಏನು ಭಯ ಪಡೋದಿಲ್ಲ. ಆಯ್ತು, 1.5 ವರ್ಷ ಲವ್ ಮಾಡಿದ್ರಾ? ಹಾ ಅಣ್ಣ, ಮಾಡಿದ್ವಿ. ಇವಾಗೂ ಇದ್ದೀವಿ ಅಣ್ಣ, ಇವಾಗೂ ಏನಿಲ್ಲ ಅಣ್ಣ. ನಾನು ಹೇಳೋದು ಕೇಳಿಸ್ಕೊ. 1.5 ವರ್ಷ ಆಯ್ತು. ಇಲ್ಲಿ ಈ ಮಧ್ಯೆ ಅವ್ರ ಮನೆಗಾಗ್ಲಿ ನಿನ್ನ ಮನೆಗಾಗ್ಲಿ ಗೊತ್ತಿತ್ತಾ? ಗೊತ್ತಿಲ್ಲ ಅಣ್ಣ, ಗೊತ್ತಾಗಿಲ್ಲ ಅಣ್ಣ. ಗೊತ್ತಿದ್ದು ಇಬ್ರಿಗೆ? ಗೊತ್ತಿಲ್ಲ ಅಣ್ಣ, ಇಬ್ರು ಮನೆಯಲ್ಲೂ ಗೊತ್ತಿಲ್ಲ. ಅಲ್ಲಪ್ಪ, ನಿಮ್ ಪ್ರೀತಿ ಬಗ್ಗೆ ಗೊತ್ತಿರೋದು ಇಬ್ರಿಗೆ? ಹಾ, ಇಬ್ರಿಗೆ ಅಣ್ಣ. ಯಾರು? ನಂಗ ಅವಳಿಗೆ ಬಿಟ್ಟು ಇಬ್ರಿಗೆ ಅಣ್ಣ. ಮತ್ತೆ ಅವ್ರ ಫ್ರೆಂಡ್ ಸರ್ಕಲ್ ಅಣ್ಣ. ಒಂದ್ ಆಕೆ, ಇನ್ನೊಂದ್ ನೀವು?
ಹಾ ಅಣ್ಣ ಮತ್ತೆ ಇನ್ನೊಂದು ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೂ ಗೊತ್ತಿದೆ ಅಣ್ಣ, ನಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲೂ ಗೊತ್ತಿದೆ ಅಣ್ಣ. ಆಯ್ತು, ಆ ಹುಡುಗಿಗೋಸ್ಕರ ಎಷ್ಟು ಖರ್ಚು ಮಾಡಿದ್ದಯ್ಯ ನೀನು? ಆ ಹುಡುಗಿಗೋಸ್ಕರ ಆಕೆ ಏನ್ ಕಾಡಿಲ್ಲ ಬಿಡಿಲ್ಲ ಏನಿಲ್ಲ ಅಣ್ಣ. ಆಕೆ ಏನ್ ದುಡ್ಡು ಕೊಡು ಅದು ಕೊಡು ಏನ್ ಬಂದಿಲ್ಲ ಅಣ್ಣ. ನಾನೇ ನಂದ್ ಇಷ್ಟದಿಂದ ಹೊರಗಡೆ ಕರ್ಕೊಂಡು ಹೋದಾಗ ತಿನ್ಸೋದು ಮತ್ತೆ ತಿನ್ನೋದು ಮಾಡೋದು. ಆಕೆಯಿಂದ ಒಂದ್ ದುಡ್ಡು ಇಸ್ಕೊಂಡಿಲ್ಲ ಅಣ್ಣ. ಆಕೆ ನನಗ್ ದುಡ್ಡು ಕೇಳಿಲ್ಲ ಅಣ್ಣ. ಅಷ್ಟೇ, ಆಕೆ ಏನ್ ದುಡ್ಡು ತರ್ತಿಲ್ಲ ನಾನೇ. ಆಯ್ತು, ಆಕೆಯಿಂದ ನೀವು ಇಸ್ಕೊಂಡಿಲ್ಲ ಮತ್ತೆ ಆಕೆನೂ ಕೇಳಿಲ್ಲ, ಹೌದು. ಬಟ್ ನಾನು ಮಾಡಿದ್ದು ಹೌದು ಕೆಲವೊಂದು ವಿಚಾರದಲ್ಲಿ. ಹೌದಣ್ಣ. ತಿನ್ಸಿದ್ದು, ಉಣ್ಸಿದ್ದು, ಕೊಡಿಸಿದ್ದು. ಬಟ್ಟೆ ಕೊಡಿಸಿದ್ರಾ? ಹಾ ಅಣ್ಣ ಹೌದಣ್ಣ. ಓಹ್, ಪ್ರೇಮಯೋಗಿ. ಏನ್ ದುಡಿಮೆ ಇತ್ತು ನಿಮ್ದು? ಏನ್ ದುಡಿತಿ? ಡೆಕೋರೇಷನ್ ಮಾಡ್ತೀನಿ ಅಣ್ಣ, ಡೆಕೋರೇಷನ್. ಒಂಚೂರು ದುಡ್ಡು ಆಡ್ತಿತ್ತು. ಹಾ ಅಣ್ಣ. ನೋಡಿ, ಇದೇ ಪ್ರಾಬ್ಲಮ್. ದುಡ್ಡು ಆಡ್ತಿತ್ತು. ಮನೆಗೇನ್ ಕೊಡ್ತಿದ್ರಿ? ಮನೆಗೆ ಎಷ್ಟು ಕೊಡ್ತಿದ್ರಿ? ಮನ್ಯಾಗ ಕೊಡ್ತೀನಿ ಅಣ್ಣ. ಮನ್ಯಾಗ ಈಗ ನೋಡೋಣ, ನಾನು ಹೊರಗಡೆಯಿಂದ ಒಂದು ತಿಂಗಳಲ್ಲಿ ಒಂದು 10-15 ಸಾವಿರ ರೂಪಾಯಿ ಗಳಿಸ್ದೆ ಅಂದ್ರೆ ಡೈಲಿ ಬರುತ್ತೆ ಅಣ್ಣ. ಅಮೌಂಟ್ ಡೈಲಿ ಹೋಗ್ತಾ ಬರುತ್ತೆ ಅಣ್ಣ. ಅದ್ರಲ್ಲಿ ಅಮ್ಮ ಕೇಳಿದ್ರು ಅಂದ್ರೆ ಇಷ್ಟು ಅಷ್ಟು. ಅಪ್ಪ ಅಮ್ಮ ಅಂತ ದುಡಿತಾರಲ್ಲ ಅಣ್ಣ, ಅವ್ರಿಗೆ ಅಕ್ಕನು ಕೇಳಿದ್ರೆ ಮಾತ್ರ ಕೊಡ್ತಿದ್ರಿ ಸ್ವಲ್ಪ? ಇಲ್ಲ ಅಣ್ಣ, ಅವ್ರು ಕೇಳಿದ್ರು ಭೀ ಕೊಡ್ತೀನಿ ಅಣ್ಣ. ಕೇಳಿದ ಇಲ್ಲ ಅಂದ್ರೆ ನಾನು ಮನ್ಸು ಬರ್ತಂದ್ರೆ ಕೊಡ್ತೇನೆ. ಇಲ್ಲ ಅಣ್ಣ ನಮ್ಮ ಅಮ್ಮ ಕೇಳ್ತಾಣ ಮನೆ ಕಿರಿ ಕಟ್ಟದ ಕೊಡು, ರೊಕ್ಕ ಕೊಡು ಅನ್ನ. ಆಯ್ತು, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೇನೆ, ಒಂದ್ 2 2 ಸಾವಿರ ಕೊಡ್ತೇನೆ ಅಣ್ಣ. ಜಾಸ್ತಿ ಕೇಳಲ್ಲ. ಆಯ್ತಪ್ಪ. ಈಗ ನನ್ನ ಪ್ರಶ್ನೆ ಇರೋದು, ಸುಮ್ಮನೆ ನಾನು ಮುಗಿಸಾದ್ಮೇಲೆ ನೀನ್ ಶುರು ಮಾಡ್ಬೇಕು, ಮಧ್ಯದಲ್ಲಿ ಶುರು ಮಾಡಬೇಡ, ಆಯ್ತಾ? ಈಗ ನಮ್ಗೆ ಹೆಂಗೆ ನಾವು ನೋಡಿರೋದು ಅಥವಾ ನಾವು ಬದುಕೊಂಡು, ನಾನು ಯಾವುದೋ ಅಲ್ಲೊಂದು ಪತ್ರಿಕೆಯಲ್ಲೋ ಇನ್ನೆಲ್ಲೋ ಕೆಲಸ ಮಾಡ್ಬೇಕಾದ್ರೆ ನಂಗೆ ತಿಂಗಳಿಗೆ 12 ಸಾವಿರ ರೂಪಾಯಿ ಕೊಡೋರು. ನಾನು ಅದಕ್ಕೆ ಹೆಂಗೆ ಕೊಡ್ತಾರೋ ಹಂಗೆ ತಂದ್ಬಿಟ್ಟು ನಮ್ಮವ್ವಂಗೆ ಕೊಟ್ಬಿಟ್ಟು, ಯಾಕಂದರೆ ನಮ್ಮವ್ವ ಚೀಟಿ ಕಟ್ಟೋದು, ಸಮಸ್ಯೆಗಳು ಏನೇನೋ ಇದ್ದೋ, ಗೊಂದಲ ಇದ್ದೋ, ತಳವ 12 ಸಾವಿರ ಅಂತ ಕೊಟ್ಬಿಟ್ಟು ಪೆಟ್ರೋಲ್ಗೆ ಅಂತ ಒಂದು 500 ರೂಪಾಯಿ ಈಸ್ಕೊಳ್ತಿದ್ದೆ, ಆಯಿತಾ? ಹಿಂಗೆ ಅಂದರೆ ತಿಂಗಳ ಇಷ್ಟು ದುಡಿತಿದ್ದೆ, ಅದನ್ನೇ ತಂದು ನಮ್ಮ ಅವ್ವಂಗೆ ಕೊಡ್ತಿದ್ದೆ, ಬೇಕಾದ್ರೂ ಒಂದು 200 ರೂಪಾಯಿ ಈಸ್ಕೊಳ್ತಿದ್ದೆ. ಹಿಂಗೆ ನೀನು ತಿಂಗಳ ದುಡಿದು ಇಷ್ಟು ಅಂತ ಮನೆಗೆ ಕೊಟ್ಬಿಟ್ಟು ಅಲ್ಲಿಂದ ಒಂಚೂರು ನನಗೆ ಖರ್ಚಿಗೆ ಬೇಕು ಅಂತ ಈಸ್ಕೊಳ್ತಿದ್ದು, ಅಥವಾ ನೀನು ದುಡ್ದಿದ್ದು ನೀನೇ ಮಡಿಕೊಂಬಿಟ್ಟು ಅವ್ವ ಅಥವಾ ಯಾರಾದರೂ ಕೇಳಿದ್ರೆ ಮಾತ್ರ ಇಷ್ಟಿಷ್ಟು ಕೊಡ್ತಿದ್ದು, ಅಥವಾ ತಿಂಗಳ ಇಷ್ಟು ಕೊಡ್ತಾನೆ ಇದ್ದೆ ನಾನು ಅನ್ನೋದ್ರ ಏನಾದರೂ ಇತ್ತ ನಿಂದು? ಇಲ್ಲ ಅಣ್ಣ, ಅಮ್ಮ ಕೇಳಿದ್ರು ಅಂದ್ರೆ ಇಷ್ಟೇ ಕೊಡ್ತಿದ್ದೆ ಅಣ್ಣ. ಇಲ್ಲ ಅಂದ್ರೆ ಕೊಡ್ತಿಲ್ಲ ಅಣ್ಣ. ನನ್ ತಿಳಿತಂದ್ರೆ ನಾನು ಎಷ್ಟಂತ ಅಷ್ಟೇ ಕೊಟ್ಬಿಡ್ತಿದ್ದೆ ಅಣ್ಣ. ಇಲ್ಲ ಅಂದ್ರೆ ಕೊಡ್ತಿರ್ಲಿಲ್ಲ. ಹೌದಣ್ಣ. ಮಾಡ್ತಿದ್ದೆ ಹಣವ? ಅಣ್ಣ ಏನ್ ಮಾಡ್ತಿದ್ದಪ್ಪ? ಆ ಹಣ ತಗೊಂಡು ಏನ್ ಮಾಡ್ತಿದ್ದೆ ಎಂದೆ? ಹಣ ಏನಿಲ್ಲ ಅಣ್ಣ, ಇವಾಗ ಸೇವಿಂಗ್ ಮಾಡ್ಕೋತೀನಿ ಅಣ್ಣ. ನಾನು ಹಣ ಆಲ್ತು ಫಾಲ್ತು ಖರ್ಚು ಮಾಡಕ್ ಹೋಗಲ್ಲ ಅಣ್ಣ. ನಾನು ಸೇವಿಂಗ್ ಅಂತ ನಮ್ಮ ಲೆಕ್ಕ ಇದ್ದೇ ಇರುತ್ತೆ ಅಣ್ಣ. ನಾನು ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತೀನಿ ಅಣ್ಣ. ಅಕೌಂಟ್ ಅಲ್ಲಿ ಒಂದು 50-60 ಸಾವಿರ ಇಟ್ಕೋತೀನಿ ಅಣ್ಣ. ಮತ್ತೆ ಸೇವಿಂಗ್ ಮಾಡ್ಕೊಂಡು ಒಂದು 2 ವೀಲರ್ ಇತ್ತಣ್ಣ, ಇನ್ನೊಂದು 2 ವೀಲರ್ ತಗೊಂಡಣ. NS ಅಂತದ ಅಣ್ಣ, 200. NS? ಹಾ, NS 200. ಅದು ತಗೋಬಾರ್ದಿತ್ತಣ್ಣ, ತಗೊಂಡಿನಣ್ಣ. ಒಂದ್ ಹುಡುಗಿ ಅಂದು ನನ್ನ ಹತ್ರ ಒಂದ್ ಬೈಕ್ ದೊಡ್ಡದು ಇರ್ಲಿ ಅಂತ 4 ಮಂದಿ. ಈ ಮುಂಚೆ ತಗೊಂಡಿದ್ ಯಾವ ಬೈಕು? ಇತ್ತಣ್ಣ, ಒಂದ್ ಸ್ಪೆಂಡರ್ ಗಾಡಿ ಇದೆ, 2 ಗಾಡಿ ಇದೆ ಅಣ್ಣ, 2 ಗಾಡಿ ಇದೆ. ಓಕೆ, ಸ್ಪೆಂಡರು ನೀವೇ ತಗೊಂಡಿದ್ದಾ? ಹಾ, ಸ್ಪೆಂಡರ್ ನಾನೇ ದುಡ್ಡು ತಗೊಂಡು ಮೊದಲು ತಗೊಂಡಿದ್ದು. ಹಾ, ನಾನ್ ದುಡಿಮೆ ಅಂತ ಏನ್ ತೊಗೊಂಡ್ರು ನಾನು ದುಡಿಮೆ ಅಂತ ಅಪ್ಪ ಅಮ್ಮ. ನಾನು ಹೇಳಿದ್ ಮಾತ್ರ ಉತ್ತರ ಕೊಡು. ನಿನ್ ದುಡಿಮೆಲ್ ತಗೊಂಡಿದ್ದು. ಈಗ ತಗೊಂಡಲ್ಲ, ಇದು ಯಾವುದು? ಇದು NS 200 ಅಣ್ಣ. ಓಕೆ, ಇದನ್ನ ತಗೊಳ್ಬೇಕು ಅಂತ ಹೇಳಿದ್ ನಿಮ್ ಹುಡುಗಿನೇ? ಹುಡುಗಿಗಂತಲ್ಲ ಅಣ್ಣ, ನನ್ನ ಹತ್ರನು ದೊಡ್ಡ ಬೈಕ್ ಇರ್ಲಿ ಅಂತ ಏನೋ ಒಂದ್ ಇದ್ರಲ್ಲಿ ಅಂತ ತಗೊಂಡಿದ್ದ ಅಣ್ಣ. ಹುಡುಗಿಗೋಸ್ಕರ ಅಂತಲ್ಲ. ಇದನ್ನ ನಾನು ಶೋಕಿ ಅಂತ ಕರಿಬಹುದು, ಏನ್ ತೊಂದ್ರೆ ಇಲ್ಲ. ಸ್ಪೆಂಡರ್ ಅಲ್ಲಿ ಓಡಾಡ್ಬೇಕಿತ್ತು, ಇದನ್ನ ಯಾಕೆ ತಾಂಡೆ? ಅದೇನೋ ಹಿಂಗೆ ಏನೋ ಒಂದು ಮೈಂಡ್ ಅಲ್ಲಿ ಹೋಗ್ಬಿಟ್ಟೆ ಅಣ್ಣ ನಾನು. ಆಯ್ತಪ್ಪ, ಸಾರಿ ಕಣಯ್ಯ, ನಿನ್ ಶೋಕಿ ಅಲ್ಲ ಪಾಪ, ನಿಂಗೆ ಇಷ್ಟ ಇತ್ತು ತಾಂಡಿದ್ಯಾ, ಬಿಡ ಅದ ಓಲಿ. ಅದು ನೀನ್ ದುಡ್ದಿದ್ಯಾ, ತಾಂಡಿದ್ಯಾ. ಈ ಹುಡುಗಿ ವಿಚಾರಕ್ಕೆ ಬರ್ತೀನಿ. ಸೊ ಈಗ ಇಷ್ಟು ವರ್ಷ ಪ್ರೀತಿ ಮಾಡ್ಕೊಂಡು ಬಂದ್ರಿ. ಬಟ್ ನೋಡಿ, ಇಲ್ಲಿ ನಾನು ಗಮನಿಸ್ತಾ ಇರೋದು ಏನಂದ್ರೆ, ಮದುವೆ ಆಗೋ ಬಗ್ಗೆ ಯಾವುದೇ ರೀತಿಯ ಪ್ಲಾನಿಂಗ್ಸ್ ನಿಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಆಕೆಗೂ ಗೊತ್ತಿತ್ತು, ನಿಮಗೂ ಗೊತ್ತಿತ್ತು, ಈ ಪ್ರೀತಿ ಪ್ರೇಮ ಈ ವಿಚಾರವನ್ನು ಅವ್ರ ಮನೇಲಿ ಒಪ್ಪಲ್ಲ. ಬಟ್ ಏನೋ ಮನ್ಸಿಗೆ ಇಬ್ರಿಗೂ ಇಷ್ಟ ಆಗ್ಬಿಟ್ಟಿದೆ, ಆಗೋವರೆಗೂ ಒಂಚೂರು ಓಡಾಡ್ಕೊಂಡಿರೋಣ ಅಂತ ನೀವು ಅದ್ರ ಬಗ್ಗೆ ಏನ್ ತುಂಬಾ ಯೋಚನೆ ಮಾಡಿರ್ಲಿಲ್ಲ. ಸರಿ, ಈಗೇನ್ ಸಮಸ್ಯೆ? ಏನ್ ಸಮಸ್ಯೆ ಇಲ್ಲ ಅಣ್ಣ. ಇವಾಗ ನೋಡೋಣ, ಮೊದಲು ತುಂಬಾ ಕೇರಿಂಗ್ ಮಾಡ್ತಾ ಇದ್ರು ಅಣ್ಣ. ಒಂದ್ ಮಾತಿಗೆ ಕರೆದ್ರೆ ಬರ್ತೇವಣ್ಣ, ಇಲ್ಲ ಅಂದ್ರೆ ಇವತ್ ಫೋನ್ ಹಚ್ಚಿಲ್ಲ ಅಂದ್ರೆ ನಾಳೆ ಮುಂಜಾನೆ ಫೋನ್ ಹಚ್ಚಿಸ್ತೇವಣ್ಣ. ಡೈಲಿ ಫೋನ್ ಕಾಲ್ ಇಲ್ಲದೆ ಮಾತಾಡ್ತಿದ್ದಿಲ್ಲ ಅಣ್ಣ. ಅಷ್ಟು ಹುಚ್ಚಿಡಿಸಿದಣ್ಣ, ಹುಚ್ಚಿಡಿಸಿದಣ್ಣ. ಪೂರಾ ಅಂದ್ರೆ ಪೂರಾ ಮೈಂಡ್ ವಾಶ್ ಮಾಡಿಟ್ಟಿದಣ್ಣ. ಹಂಗಂದ್ರೆ ಅಕ್ಕಿ ಇಲ್ಲ ಅಂದ್ರೆ ಹಿಂಗ್ ಬ್ಯಾರೆ ಹುಡುಗಿಗೆ ಮಾಡೋಣ ಅಂದ್ರೆ ಬಿ ಆ ಹುಡುಗಿ ಫೀಲಿಂಗ್ ಆ ಹುಡುಗಿನ ಬರ್ಲಣ್ಣ. ಬೇರೆ ಒಂದು ಹುಡುಗಿ ನನ್ನ ಲೈಫಲ್ಲಿ ಬಂದಳು ಅಂದ್ರೂ ಅಕ್ಕಿನ ಸ್ಥಾನ ಹಿಂಗ್ ನೀಡಕ್ ಆಗಲ್ಲಣ್ಣ. ಅಷ್ಟು ಹಚ್ಕೊಂಡ್ಬಿಟ್ಟಿದೆ ಅಣ್ಣ ಅದು ಪ್ರೀತಿ ಅಣ್ಣ.
ಓಹೋ, ಅಂದ್ರೆ ಈ ಹುಡುಗಿ ಓಲಿಯದಾಗ ಇವಳು ಹಾಳಾಗಿ ಓಲಿಯದಾಗ ಇನ್ನೊಂದು ಹುಡುಗಿ ಪ್ರೀತಿಸೋಣ ಅಂದ್ರೆ ಆ ಭಾವನೆ ಬರ್ತಿಲ್ಲ ಅಂತ. ಬರ್ತಾ ಇಲ್ಲ ಅಣ್ಣ, ಫೀಲಿಂಗ್ಸ್ ಅಂತೂ ಒಟ್ಟ ಬರ್ತಾ ಇಲ್ಲ ಅಣ್ಣ. ಬರುತ್ತೆ ಅವ್ರ ಅಪ್ಪಂಗೆ ಗೊತ್ತಾಗಲಿ ಫೀಲಿಂಗ್ಸು ಎಲ್ಲ ಬರ್ತವೆ. ಈಗ ಆ ಹುಡುಗಿ ಮಾತಾಡದೆ ಇರೋದಕ್ಕೆ ಏನು ಕಾರಣ? ಏನಿಲ್ಲ ಅಣ್ಣ, ಏನ್ ಚೇಂಜ್ ಆಗಿದ್ದಾಳೋ ಏನೋ ಗೊತ್ತಿಲ್ಲ ಅಣ್ಣ. ಕೇಳಿದ್ರೆ ಏನಂತ ಅಣ್ಣ, ಮೊದಲು ಹಂಗ್ ಕಾಲ್ ಮಾಡ್ತಿಲ್ಲ, ಮುಂಜಾ ಕಾಲ್ ಮಾಡ್ತೀವಿ, ಸಂಜೆ ಕಾಲ್ ಮಾಡ್ತೀವಿ, ಫೋನ್ ಹಚ್ಚಲಾರ್ದೆ ಇರ್ತಿಲ್ಲ. ಒಟ್ಟ ಈ ಕಡೆ ಮಾತು ಬಿ ಚೇಂಜ್ ಆಗ್ಯಾವತ್ತಂದ್ರ ಏನೋ ನಂಗೆ ಗೊತ್ತಿಲ್ಲ, ನಂಗೆ ಕೇಳಬೇಡ ಮಾಡ್ಬೇಡ. ಮತ್ ಮೊದಲ ಟ್ಯಾಕ್ ನಂಗೆ ಫೋನ್ ಹಚ್ಚಿ ಮೊದಲ ಟ್ಯಾಕ್ ನಂಗೆ ಲವ್ ಮಾಡಿದ್ವಿ, ಆ ಟ್ಯಾಕ್ ಹುಚ್ಚಿಡಿಸಿದ್ ನನಗ ಅಂತ, ಏನೋ ಆಯ್ತು ನಂಗೆ ಗೊತ್ತಿಲ್ಲ ಅಂತ ಅಣ್ಣ. ಎಷ್ಟು ವರ್ಷ ಆಕೆಗೆ? ಆಕೆಗೆ 19 ಅಣ್ಣ. ಸೊ ಈಗ ಏನ್ ಕೇಳಿದ್ರು ಆಕೆ ಹತ್ರ ಉತ್ತರ ಇಲ್ಲ ಅಂತ ಅಣ್ಣ. ಮೊದಲಿನ ತರ ಫೋನ್ ಬಿ ಮಾಡ್ತಾ ಇಲ್ಲ ಅಣ್ಣ. ನಾನ್ ಸುಮ್ನೆ ಹಚ್ಕೊಂಡಿದ್ ನನ್ಗ ಅನ್ಸುತ್ತೆ ಒಂದೊಂದ್ಸಲಿ ಇಷ್ಟ ಯಾಕೆ ಹಚ್ಕೊಂಡಿನಿ, ನನ್ನೇ ಯಾಕೆ ಇಟ್ಟು ಹಚ್ಕೊಂಡಿನಿ, ನನಗೆ ಗೊತ್ತಾಗಲ್ಲ ಒಂದೊಂದ್ಸಲಿ ಆನ್ಸರ್. ಇವಾಗ ಏನ್ ಮಾಡು, ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಹಿಂಗ್ ಹಚ್ಕೊಂಡಿದ್ದೀನಿ ನಾನು ಅಂತ ಹೇಳು ಒಂದ್ಸಲಿ, ಅವ್ರು ಏನಾರು ವ್ಯವಸ್ಥೆ ಮಾಡ್ತಾರೆ. ಅಣ್ಣ ನನಗ್ ಇಡಲ್ಲ ಅಣ್ಣ, ಅವ್ರ ಒಂದ್ ಕಲಸ್ ಮಾಡ್ಬಿಡ್ತಾರ. ಎಲ್ಲ ತಿಳಿತಿ ಅಣ್ಣ, ಆದ್ರೆ ಮನಸ್ಸು ಕೇಳಲ್ಲ ಮತ್ತೆ ಅವಳೇ ಬೇಕು ಅನಿಸ್ತಾಳ. ಆಯ್ತಯ್ಯ, ಮನ್ಸಿಗೆ ನಾನು ಆಮೇಲೆ ಔಷಧಿ ಕೊಡ್ತೀನಿ. ಬಟ್ ಮೊದ್ಲು ಈಗ ಆ ಹುಡುಗಿ ಪ್ರೀತಿಸ್ಬೇಕಾದ್ರೆ ತಡೆಯಪ್ಪ, ನಾಳೆ ಅವ್ರ ಮನೆಗೆ ಗೊತ್ತಾಗ್ಬೋದು, ಇಲ್ಲ ನನ್ನ ಮನೆಗೆ ಗೊತ್ತಾಗ್ಬೋದು, ಇಲ್ಲ ಅವಳು ನಾಳೆ ಅಯ್ಯೋ ನಮ್ಮ ಅಪ್ಪ ಅಮ್ಮಗೆ ಗೊತ್ತಾಗ್ಬಿಟ್ಟಿದೆ ನಾನು ಇನ್ಮೇಲೆ ಮಾತಾಡಲ್ಲ ಅಂತ ಅರ್ಧಕ್ಕೆ ಕೈ ಎತ್ಬಿಡ್ಬೋದು, ಏನೋ ಮಾಡ್ಬೋದು. ಯಾಕೆ ಬೇಕಪ್ಪ ಇದನ್ನೆಲ್ಲ ಹಚ್ಕೊಂಡು, ಸುಮ್ಮನೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಬೇಕಾದ್ರೆ ಇನ್ನೊಂದು ಬೈಕ್ ತಗೊಂಡು ಇನ್ನೊಂಚೂರು ಅಪ್ಪ ಅಮ್ಮನಿಗೆ ಒಳ್ಳೆ ದುಡ್ಡು ಕೊಟ್ಕೊಂಡು ನಾನು ನನ್ನ ಬದುಕನ್ನು ಎಲ್ಲೋ ಗೌರವಾನ್ವಿತವಾಗಿ ಒಂದು ಹೆಣ್ಮಗಳು ನೋಡಿ ಮದುವೆ ಆಗಿ ಜೀವನ ಮಾಡ್ಕೊಳ್ಳೋಣ ಅಂತ ಆ ಮಟ್ಟಿಗೆ ಯೋಚನೆ ಮಾಡೋದ ನೀನು ಸುಮ್ಮನೆ ಅವಳು ಕರೆದಾಗ್ಲೆಲ್ಲ ಬರ್ತಿದ್ರು, ಅಲ್ಲಿ ಇಲ್ಲಿ ಓಡಾಡ್ತಿದ್ರಿ. ಈಗ 19 ವರ್ಷದ ಹೆಣ್ಮಗಳು ಅವ್ರ ಮನೇಲಿ ಏನು ಮದುವೆ ಮಾಡೋಕ್ಕೂ ಹೊಂಟಿರ್ತಾರೆ ಅಥವಾ ಏನೋ ಅದ್ರ ಬಗ್ಗೆ ಮಾತಾಡಿರ್ತಾರೆ. ಆಕೆಗೆ ಇದು ನಾನು ಮಾಡ್ತಿರೋದು ಮನೇಲಿ ಗೊತ್ತಾದ್ರೆ ಮೆಟ್ ತಗೊಂಡು ಹೊಡಿತಾರೆ ಅಂದ್ಕೊಂಡು ಈಗ ಆಕೆ ಸುಮ್ಮನಾಗಿದ್ದಾಳೆ. ನೀನ್ ದಡ್ಡ. ನಿನ್ನ ತಂದೆ ತಾಯಿ ಸರಿನಪ್ಪ, 10ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟೆ, ಅಲ್ಲಿಂದ ಈಚೆಗೆ ಏನಾದ್ರು ಚಟ ಇದಾವೋ ಹೆಂಗೆ? ಹೌದಣ್ಣ. ಏನ್ ಚಟ ಇದಾವೆ? ಅಣ್ಣ ಏನಾದ್ರು ಚಟ ಇದಾವನಪ್ಪ ನಿನಗೆ ಎಂದೆ? ಏನು ಚಟ ಇಲ್ಲ ಅಣ್ಣ, ಏನು ಇಲ್ಲ ಅಣ್ಣ, ಏನ್ ಚಟ ಮಾಡಲ್ಲ ಅಣ್ಣ. ಇಲ್ವಾ? ಇಲ್ಲಣ್ಣ ಚಟ ಅಂತೂ ಇಲ್ಲ ಅಣ್ಣ. ಅದು ಎಂತೋ ಇಲ್ಲ ಅದ ಇರುತ್ತೆ ಅಣ್ಣ, ಇಲ್ಲ ಅಂತಿಲ್ಲ ಅಣ್ಣ. ಅಂದ್ರೆ ನನ್ ಹಿಂಗ್ ಕಂಟಿನ್ಯೂನ್ಸ್ ಇಲ್ಲ ಅಣ್ಣ, ಏನ್ ಬಿ ಇಲ್ಲ ಅಣ್ಣ. ಕುಡಿತೇವೆ ಅಣ್ಣ, ಬೀರ್ ಕುಡಿತೇವೆ ಅಣ್ಣ. ಅದು ಎಂತೋ ಫಂಕ್ಷನ್ ಇತ್ತಂದ್ರೆ ಮನೆಯಂದು ಇಲ್ಲ ದೋಸ್ತರದ್ದು ಎಂತೋ ಮ್ಯಾರೇಜ್, ಅವ್ರ ದೋಸ್ತರ ಮ್ಯಾರೇಜ್ ಎಂತ ಇತ್ತಂದ್ರೆ ಅವಾಗ ಕುಡಿದು ಸ್ವಲ್ಪ ಡ್ಯಾನ್ಸ್ ಎಂಜಾಯ್ ಮಾಡ್ತೀವಣ್ಣ ಅಷ್ಟೇ. ಅದು ಬಿಟ್ರೆ ಏನ್ ಇಲ್ಲ ಅಣ್ಣ. ಕುಡಿದ್ಬಿಟ್ಟು ಡ್ಯಾನ್ಸ್ ಬೇರೆ ಮಾಡ್ತೀವಿ? ಹೌದಣ್ಣ. ಅಂದ್ರೆ ಹೇಳಿದ್ರೆ ಬೀರ್ ಕುಡಿದ್ಬಿಟ್ಟು ಡ್ಯಾನ್ಸ್ ಮಾಡ್ತೀಯಾ? ಹೌದಣ್ಣ, ಎಂಜಾಯ್ ಅಣ್ಣ, ಎಂಜಾಯ್ಮೆಂಟ್ ಅಣ್ಣ. ಸ್ವಲ್ಪ ಫ್ರೆಂಡ್ಸ್ ಅಣ್ಣೊಂದ್ ಮ್ಯಾರೇಜ್ ಇರುತ್ತಲ್ಲ ಅಣ್ಣ, ಅಷ್ಟು ಮಂದಿ ಫ್ರೆಂಡ್ ಸರ್ಕಲ್ ಕಲ್ತೀವಲ್ಲ. ನಿಮ್ಮನ್ ಮದ್ವಿಗ್ ಕರ್ ತಪ್ಪು ಮಾಡ್ಬಿಟ್ಟೆ ಅನ್ಬೇಕು. ಎಲ್ಲ ಅಣ್ಣ, ಇಲ್ಲ ಅವನೇ ನಮ್ ಮದ್ವೆ ಇದ್ದೆ ಅಣ್ಣ ಇದ್ದಲ್ಲಣ್ಣ, ಅವ್ರ ತಮ್ಮನೇ ನಮ್ ಫ್ರೆಂಡ್ ಅಣ್ಣ. ಅವಾಗ ಹಿಂಗ ಯಾರ್ದಕ್ಕಿರ್ಲಕ್ಕ ಅಣ್ಣ, ಅವ್ರ ಕಡೆಯಿಂದ ಪಾರ್ಟಿ ಕೊಡ್ತಾರಲ್ಲ ಅಣ್ಣ, ಹೋಗಿ ಪಾರ್ಟಿ ಮಾಡಿ ಬರ್ತೀವಿ ಅಷ್ಟೇ ಅಣ್ಣ. ಓಕೆ, ಅಂದ್ರೆ ಆಗಾಗ ಮಾತ್ರ ಅಂತ ನೀನ್ ಸಮಾಧಾನ ಮಾಡ್ಕೊಂಡಿದೀಯಾ? ಹೌದಣ್ಣ, ನಾನ್ ಡೈಲಿ ಇಲ್ಲಣ್ಣ ಅನ್ನಂತ ಇಲ್ಲಣ್ಣ. ಅಪ್ಪ ಅಮ್ಮ ನಾನ್ ಬಕ್ಕು ಭರೋಸಾ ಇಟ್ಟಿದ್ದಾರಣ್ಣ, ಹಾಳಾಗಿದ್ದಾನೆ ಅಣ್ಣ. ಈಗ ನಿಮ್ಮ ಅಣ್ಣ ಮನೆಯನ್ನ ಈ ಮಟ್ಟಕ್ಕೆ ತಂದಿದ್ ಯಾವ ಕಾರಣಕ್ಕೆ? ಏನು ಹೆಣ್ಣಿನ ಸವಾಸ ಇತ್ತು, ಕುಡ್ತದಿಂದಲೋ? ಕುಡ್ತಾ ಜೂಜು ಅಣ್ಣ, ಮತ್ತೆ ಆಲ್ತು ಫಾಲ್ತು ಜನ ದೋಸ್ತಿ ಕಟ್ಟಿ. ಈ ಅಣ್ಣನ ಚಟಗಳಲ್ಲಿ ನಿನ್ಗೆ ಯಾವ್ದಿದೆ? ಅಣ್ಣನ ಅಷ್ಟು ಚಟಗಳಿದ್ದಾವಲ್ಲಪ್ಪ, ಕೆಟ್ಟ ದೋಸ್ತಿಗಳು, ಕುಡಿತ, ಜೂಜಾಟ, ಅದ್ರಲ್ಲಿ ನಿನ್ಗೆ ಯಾವ್ದಿದೆಯಪ್ಪ ಅಂದೆ? ನಾನು ಕುಡಿತ ಒಂದೇ ಇದೆ ಅಣ್ಣ, ಅಷ್ಟು ಅಂತೂ ಇಲ್ಲ ಅಣ್ಣ, ಓವರ್ ಅಂತೂ ಇಲ್ಲ ಅಣ್ಣ. ಬಟ್ ಸದ್ಯದಲ್ಲಿ ಆ ಸ್ಥಿತಿಯನ್ನು ತಲುಪೋದಿಕ್ಕೆ ನಾನು ಕಾತರನಾಗಿದ್ದೀನಿ ಅಂತಲ್ಲ? ಇಲ್ಲ ಅಣ್ಣ, ನಾನ್ ಸತ್ರುನು ಅವ್ನ ಸ್ಥಾನಕ್ ನಾನು ಬರಕ್ ಆಗಲ್ಲ ಅಣ್ಣ, ಅಷ್ಟು ಹೋಗಲ್ವಿ ಅಣ್ಣ ನಾನು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ತುಂಬಾ ಭರೋಸಾ ಇಟ್ಟಿದಾರೆ ಅಣ್ಣ, ತುಂಬಾ ಅಂದ್ರೆ ತುಂಬಾ ಭರೋಸಾ ಇಟ್ಟಿದಾರೆ ಅಣ್ಣ. ಆ ಭರೋಸಾ ನಾನು ಉಳಿಸ್ಕೋಬೇಕಣ್ಣ. ಗ್ರೇಟ್ ಕಣಪ್ಪ, ಈ ಮಾತು ಹೇಳೋದೆಲ್ಲ ಬಹಳ ಖುಷಿ ಆಯ್ತು ಕಣಯ್ಯ. ನೋಡಪ್ಪ, ನಾನು ಹೇಳೋದು ಆಯ್ತು, ನಿನ್ ಕಥೆನೆಲ್ಲ ಕೇಳದೆ, ಬಟ್ ಇಲ್ಲಿ ತಿಳ್ಕೊ,
ಯಾವುದೇ ಹೆಣ್ಮಗಳಾದರೂ ಇವತ್ತಿನ ಕಾಲದಲ್ಲಿ 4 ದಿನ ಬಂದು ಸಾಯೋವರೆಗೂ ಸಂಸಾರ ಮಾಡಬೇಕಂದ್ರೆ ಎಲ್ಲ ರೀತಿಯಲ್ಲೂ ಸ್ವಲ್ಪ ನೀನು ಗಟ್ಟಿಯಾಗಿರಬೇಕು. ಅದು ಹಣದ ವಿಚಾರ ಮತ್ತು ಬೇರೆ ಬೇರೆ. ಈಗ ಏನಂದರೆ ಇವತ್ತು ಪರಿಸ್ಥಿತಿ ಹೇಗೆ ನಡೀತಾ ಇದೆ ಅಂದರೆ ನೋಡಯ್ಯ, ನಾವು 100 ಕತೆ ಕೇಳೋರು, ನಿನಗೆ ಸುಮ್ಮನೆ ಹೇಳಿರ್ತೀನಿ, ಒಂದು ವೇಳೆ ನೀನೊಬ್ಬ ಕುಡುಕ, ಏನೋ ಸ್ನೇಹಿತರ ಜೊತೆ ಆಗ ಕುಡಿತೀನಿ ಅಂತ ಹೋದವ್ರೆ ದೊಡ್ಡ ಕುಡುಕ ನನ್ನ ಮಕ್ಕಳಾಗಿರೋದು. ಹೌದಣ್ಣ ಹೌದಣ್ಣ, ಅದನ್ನು ನೋಡಿನಣ್ಣ ನಾನು, ಅದನ್ನು ಕನ್ನಡ ನೋಡಿದಣ್ಣ ನಮ್ಮ ಫ್ರೆಂಡ್. ಇಲ್ಲಿ ಈ ಹೆಣ್ಮಗಳ ವಿಚಾರದಲ್ಲಿ ಅವಳು ನನಗೆ ದ್ರೋಹ ಮಾಡು, ನಿಮ್ಮ ಈ ಸಂಬಂಧದಲ್ಲಿ ಯಾವ ಸತ್ವವೂ ಇಲ್ಲ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅದಷ್ಟು ಯೋಗ್ಯವೂ ಅಲ್ಲ. ಎಲ್ಲೋ ನಿಮಗೊಂದು ಭಾವನೆಗಳು ಬಂತು, ಆನ್ಲೈನಲ್ಲಿ ಪರಿಚಯ ಆದರೆ ಇಬ್ಬರಿಗೂ ಏನೋ ಒಂದು ಒಂಟಿತನ ಇತ್ತು, ಇಬ್ಬರಿಗೂ ಪರಸ್ಪರ ಪ್ರೇಮ ಬೆಳೀತು, ಏನೇನೋ ಮಾತಾಡ್ಕೊಂಡ್ರಿ, ಓಡಾಡೋದ್ರಿ. ಬಟ್ ಇದನ್ನು ಒಂದು ಸಾಮಾಜಿಕವಾಗಿ ಒಂದು ಅಫಿಷಿಯಲಿ ಒಂದು ಸಂಬಂಧ ಅಂತ ಹೇಳಲಿಕ್ಕೆ ಆಗಲ್ಲ. ನೀವು ಹಿರಿಯರನ್ನು ಕಣ್ಣು ತಪ್ಪಿಸಿ, ಆಯ್ತಪ್ಪ ನಿನ್ನ ತಂದೆ ತಾಯಿ ಇಷ್ಟೆಲ್ಲ ಜಂಜಾಟ, ಅಣ್ಣನ ನೋಡಿ ರಿಂಗೆ, ಅಕ್ಕನ ನೋಡಿ ರಿಂಗ ಆಗಿದೆ, ಜೀವನ ಇಷ್ಟು ಗೊಂದಲದಲ್ಲಿದೆ, ನಾಳೆ ಪ್ರೀತಿ ಬಿಟ್ಬಿಡು, ಮಾಮೂಲಿ ಹೋಗಿ ಒಂದು ಹೆಣ್ಣು ತರ್ತೀನಿ ಅಂದ್ರೂ ಕಷ್ಟ ಇದೆ ನಿನ್ನ ಮನೆಗೆ. ಈಗಿರ್ಬೇಕಾದ್ರೆ ನಾನು ಅಕ್ಕನ ಬದುಕನ್ನು ಒಂಚೂರು ಸರಿ ಮಾಡಿ, ಅಣ್ಣಂದು ಅವನ ಪಾಲಿಂದ ಏನೋ ಕೊಟ್ಬಿಟ್ಟು ಅವನು ಒಂಚೂರು ಸರಿ ಮಾಡಿ ನಾನೊಂಚೂರು ಬದುಕನ್ನು ಕಟ್ಕೊಳ್ಬೇಕು ಅಂದಾಗ ನೀನು 22 ವಯಸ್ಸಿಗೆ ನೀನು ಇವನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಇವೆಲ್ಲ ಸುಮ್ಮನೆ ಇವಾಗೆಲ್ಲ ಮೆಸೇಜಲ್ಲಿ ಆನ್ಲೈನಲ್ಲಿ ಮಾತಾಡ್ಲಿಕ್ಕೆ ಚಂದನಪ್ಪ, ಬೆಳಗ್ಗೆ ಎದ್ದಾಗ ಜೀವನ ಬೇರೆ ಇರುತ್ತೆ. ಈ ಹೆಣ್ಣು ಮಕ್ಕಳು ಈಗ ಆಕೆ ಯಾರೋ ದುಡ್ಡಿರೋನ್ ಮದುವೆ ಆಗಿ ಹೋಗ್ತಾಳೆ, ಅವಳಿಗೇನು ದುಡ್ಡಿರೋನ್ ಮದುವೆ ಆಗಿ ಹೋಗ್ಬಿಟ್ಟು ಆರಾಮಾಗಿ ಇರ್ತಾಳೆ ಅಂದ್ಕೊಳ್ಳ, ಪಾಪ ಚೆನ್ನಾಗಿರ್ಲಿ. ಆದ್ರೊಬ್ಬ ಹುಡುಗನ ಬದುಕಾಗ ನಿಂದ ಹಾಗಾಗಲ್ಲಯ್ಯ. ಹೌದಣ್ಣ, ಅಷ್ಟೇ ಎಲ್ಲ ತಿಳಿತಣ್ಣ, ಆದ್ರೂ ಮನಸ್ಸು ಕೇಳ್ತಾ ಇಲ್ಲ. ಹೆಣ್ಣಿನಲ್ಲಿ ರೂಪವನ್ನು ನೋಡ್ತಾರೆ, ಗಂಡಿನಲ್ಲಿ ದುಡಿಮೆಯನ್ನು ನೋಡ್ತಾರೆ. ಹೌದಣ್ಣ ಹೌದು. ಈ ಹೆಣ್ಣು 18 ವರ್ಷಕ್ಕೆ ಆಕೆ ಚೆನ್ನಾಗಿದ್ದಾಳೆ ಅಂದ್ರೆ ಯಾರು ಶ್ರೀಮಂತ ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾನೆ. ಅದೇ ನೀನೊಬ್ಬ ಗಂಡು ಹೆಣ್ಣು ತರಬೇಕು ಅಂದ್ರೆ ನಿನ್ನ ಹತ್ರ ಸ್ವಲ್ಪ ನಿಧಿ ಇರಬೇಕು. ಈ 22 ವಯಸ್ಸಿಗೆ ನೀನು ಈ ಪ್ರೀತಿ ಪ್ರೇಮ ನೋಡಪ್ಪ, ಆ ವಿಚಾರ 22 ನೀನು 30 ವಯಸ್ಸಿಗೆ ಹೋದ್ರು ಕೂಡ ಯಾವುದೇ ಹೆಣ್ಮಗಳು ಬದುಕಲ್ಲಿ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೇನೆ ನಾಳೆ ಒಪ್ಪಿಸ್ಬಿಡ್ತಾಳ ಬಿಡು, ಅಯ್ಯೋ ಇಲ್ಲ ಸುಮ್ಮನೆ ಹಿಂಗೆ ಓಡಾಡೋಣ ಬಿಡು, ಓಡಾಡಿದ್ರೇನು ಸಮಸ್ಯೆ ಇಲ್ಲ, ಭಾವನಾತ್ಮಕವಾಗಿ ಅದೊಂದು ಹಚ್ಕೊಂಡು ಹುಚ್ಚನಾಗಿರೋದಕ್ಕೆ ತಾನೇ ಈ ದಿನ ಈ ದುಃಖ ಆಗ್ತಿರೋದು. ಸುಮ್ಮನೆ ಏನೋ ಫ್ರೆಂಡ್ ಆಗಿದ್ದೀಯಾ ಬಾ, ಏನೋ ತಿನ್ನಿಸ್ತೀನಿ ಬಾ, ಏನೋ ಏನೋ ಕೊಡಿಸ್ತೀನಿ ಬಾ, ಈಗ ಮುಂಚೂರು ಓಡಾಡೋಣ, ಇದು ಬೇರೆ ಇತ್ತು. ಇವನ್ ಅದು ತಪ್ಪೆ. ಆದರೆ ನೀನು ಏನು ಮದುವೆ ಆಗಿ ಸಂಸಾರ ಮಾಡೋ ರೇಂಜಿಗೆ ನೀವು ಫೋನಲ್ಲಿ ಮಾತಾಡ್ಕೊಂಡಿದ್ರಿ. ಏನು ಆಕೆ ಊಟ ಆಯ್ತಾ, ತಿಂಡಿ ಆಯ್ತಾ, ನೀನು ಊಟ ಮಾಡಬೇಡ, ಅಯ್ಯೋ ಚಿನ್ನಿ ಹಂಗೆ ಹಿಂಗೆ ಹಿಂಗೆ ಹಂಗೆ, ಇವೆಲ್ಲ ನಾವು ತುಂಬ ಕೇಳ್ಬಿಟ್ಟಿದ್ದೀವಿ. ಹಾಗಾಗಿ 22 ವರ್ಷದ ಒಬ್ಬ ಹುಡುಗನಾಗಿ ನೀನು ನಿನ್ನ ಅಣ್ಣ ಏನು ಹಂಗಾದ ಹಣೆ ಬರ ಕೆಡ್ತು, ನೀನಾದರೂ ಒಂದೊಳ್ಳೆ ದಾರಿಯಲ್ಲಿ ಹೋಗಿ ಒಂದು 25, 26, 27ವರೆಗೂ ಚೆನ್ನಾಗಿ ದುಡಿದು ಮನೆಯಲ್ಲಿ ಎಲ್ಲ ರೀತಿಯ ಎಲ್ಲರನ್ನೂ ಸ್ವಲ್ಪ ಸರಿ ಮಾಡಿ ಏನೋ ಒಂಚೂರು ಅಷ್ಟೋ ಇಷ್ಟೋ ಜೀವನ ಕಟ್ಕೊಂಡು, ಇಲ್ಲಪ್ಪ ನನ್ನ ಮಗಳಿಗೆ ಈತ ನನ್ನ ತಂದುಕೊಂಡ್ರೆ ಅಥವಾ ಈತನಿಗೆ ನನ್ನ ಮಗಳನ್ನು ಕೊಟ್ಟರೆ ಕಷ್ಟಪಟ್ಟು ಸಾಕಿದನಯ್ಯ ಅಣ್ಣ, ಹಿಂಗಾದರೂ ಕೂಡ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ನೋಡಿಕೊಂಡು ಅಕ್ಕನ ಬದುಕು, ಅಕ್ಕ ಗಂಡನ ಮನೇಲಿ ಕೆಟ್ಟು ತವ್ರ ಮನೆಗೆ ಬಂದಾಗ ಎಲ್ಲೂ ಕೂಡ ಅಕ್ಕನನ್ನು ಕೂಡ ಕೈ ಬಿಡದೆ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಬಂದಿದ್ದಾನೆ, ಇಂಥವನಿಗೆ ನನ್ನ ಮಗಳನ್ನು ಕೊಡ್ಬೇಕಣಯ್ಯ ಅಂತ ಅವ್ರು ಅನ್ಬೇಕೇ ಹೊರತು 22 ವಯಸ್ಸಿಗೆ ನೀನು ಇಂಥ ಕತೆಗಳನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅಣ್ಣ ಹಂಗೆ ಕುಡ್ದು ಕೆಟ್ಟ, ನೀನು ಹಿಂಗೆ ಹೆಣ್ಣಿನಿಂದ ಹೋಗಿ ಕೆಟ್ಟೆ ಅಂದಾಗ ಇಬ್ರು ಕೆಟ್ರಿ. ಮನೆಯ ಮಕ್ಕಳಾಗಿ ನೀವಿಬ್ರು ಕೆಟ್ರೆ ಮನೆ ಕೆಟ್ಟಂಗೆ, ಮನೆ ಕತೆ ಮುಗೀತು. ಎಲ್ಲ ತಿಳಿತಣ್ಣ ನಾನು ಯಾಕಂದ್ರೆ ತುಂಬಾ ಹಚ್ಕೊಂಡ್ ಯಾಕೆ ಹಚ್ಕೊಂಡ್ ನನ್ಗೆ ಗೊತ್ತಾಗ್ತಾ ಇಲ್ಲಯ್ಯ. ಪರಸ್ಪರ ವಿರುದ್ಧ ಲಿಂಗಗಳು, ಒಂದು ಗಂಡು ಒಂದು ಅದೇ ನಿನ್ ಸ್ನೇಹಿತರು ಬಿಟ್ಟು ಹೋಗಿದ್ರೆ ಇನ್ನೊಬ್ಬ ಸ್ನೇಹಿತರು ಹುಡುಕೊಳ್ತಿದ್ರಿ. ಬಟ್ ಒಂದು ಹೆಣ್ಣಿನ ವಿಚಾರ ಹಂಗಾಗಲ್ಲ. ಗಂಡು ಹೆಣ್ಣು ಅವೆರಡು ಬೆರ್ತು ಬಿಟ್ರೆ ಅದು ಸೃಷ್ಟಿಯ ನಿಯಮನಪ್ಪ ಅದು. ಹೌದಣ್ಣ ಒಪ್ಪದಣ್ಣ. ಅಂದ್ರ ನಾನು ಇಷ್ಟ ಯಾಕೆ ಹಚ್ಕೊಂಡಿದೀನಿ, ಅವಳು ನೋಡ ತುಂಬಾ ಅಂದ್ರೆ ತುಂಬಾ ಅವಳು ಹಚ್ಕೊಂಡಿದ್ ರೀತಿ ನೋಡಿದ್ರೆ ಬಿಟ್ಟು ಹೋಗಲ್ಲ, ಅವಳು ಯಾವಾಗೂ ಇರ್ತಾಳೆ ಅಂತ ನಾನ್ ಫೀಲ್ ಅಲ್ಲಿ ಇದ್ದಿದ್ದೆ. ಅಲ್ಲ ಕಣಪ್ಪ, ನೀನು ಒಂದು ಮದುವೆ ಆಗದಿರೋ ಹೆಣ್ಣುಮಗಳು ಅಥವಾ ಅವ್ರ ಅಪ್ಪ ಅಮ್ಮ ಓದ್ಲಿಕ್ಕೆ ಕಳಿಸ್ತಿದ್ದಾರೆ, ಆಕೆ ಏನು ದಡ್ಡಿ, ಏನು ಎಮ್ಮೆಚ್ಚೂರು, ಏನು ಅದಕ್ಕೆ ಬುದ್ಧಿ ಇಲ್ಲ, ಆಕೆಗೇನು
ನೀನೇನು ಆಸೆ ಹುಟ್ಟಿಸ್ದೆ, ನೀನೇನು ಕೊಡಿಸ್ದೆ, ನೀನೇನು ತಿನ್ನಿಸ್ದೆ. ಆಕೆಗೂ ಒಂದು ಒಂಟಿತನ ಇತ್ತು. ಆಕೆ ಬಂದ್ಲು ಅಂದ ಮಾತ್ರಕ್ಕೆ ಮನೆಯವರೆಲ್ಲ ಕಳಿಸ್ಬಿಟ್ಟಿದ್ದಾರೆ ನಿನ್ನ ಜೊತೆ ಅಂತಲ್ಲ. ಆ ಹೆಣ್ಣಿನ ನಿರ್ಧಾರ, ಮದುವೆಗೆ ಮುಂಚೆ ಆ ಹೆಣ್ಣಿನ ನಿರ್ಧಾರವನ್ನು ಯಾರೂ ಕೂಡ ಗೌರವಿಸುವುದಿಲ್ಲ. ಅವರ ಅಪ್ಪ ಅಮ್ಮ ಇನ್ನೂ ಬದುಕಿದ್ದಾರೆ ಎಂದಾಗ ನಾನೊಬ್ಬ ತಿಳಿದವನಾಗಿ ಅಥವಾ ನಾನೊಬ್ಬ ಯೋಗ್ಯ ಸಂಸ್ಕಾರವಂತನಾದರೆ, ಅಯ್ಯೋ ಇವತ್ತು ನಾನು ಕರ್ಕೊಂಡು ಓಡಾಡಿಸ್ಕೊಂಡು ಭಾವನಾತ್ಮಕವಾಗಿ ಆಕೆಯನ್ನು ಹಚ್ಕೊಂಡು ಹುಚ್ಚನಾಗಿ ನಾಳೆ ಅವರು ಮನೆಯಲ್ಲಿ ಒಪ್ಪಲಿಲ್ಲ, ಇಲ್ಲ ನಮ್ಮ ಅಪ್ಪ ಅಮ್ಮ ಒಪ್ತಿಲ್ಲ, ನನ್ನನ್ನು ಮರ್ತು ಬಿಡು ಅಂತ ಈಕೆ ಹೇಳಿದ್ರೆ ನಾಳೆ ನನ್ನ ಕತೆ ಏನು? ನನ್ನ ಅಪ್ಪ ಅಮ್ಮ ಇಲ್ವಾ? ನನಗೊಂದು ಜೀವನ ಇಲ್ವಾ? ನನಗೊಂದು ಸಂಸಾರ ಇಲ್ವಾ? ನನಗೆ ಅಕ್ಕ ಇಲ್ವಾ? ಅಣ್ಣ ಇಲ್ವಾ? ನಂದೊಂದು ಬಂಧು ಬಳಗ ಇಲ್ವಾ? ನಾನು ಈಕೆಗೋಸ್ಕರ ಮದುವೆ ಆಗಿಲ್ಲ ಅಥವಾ ಏನು ಅವ್ರ ಮನೆಯವರು ಏನು ಕಣಪ್ಪ ನಿನಗೆ ಮದುವೆ ಮಾಡಿಕೊಡ್ತೀನಿ ನೀವಿಬ್ಬರು ಓಡಾಡ್ಕೊಂಡಿರಿ ಅಂತ ಏನು ಹೇಳಿರಲಿಲ್ಲ. ಇದೆಲ್ಲ ಎಂಗೇಜ್ಮೆಂಟ್ ಆದರೆ ಇವತ್ತು ನಂಬಲಿಕ್ಕಾಗಲ್ಲ. ಇದು ಯಾವುದೂ ಇಲ್ಲದೇನೆ ನೀನು ಅವಳು ನನ್ನ ಜೊತೆ ಹಿಂಗೆ ಇದು ಬಿಡ್ತಾಳೆ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನಯ್ಯ. ಮೊದಲು ಕೆಲ್ಸಗ ಇವೆಲ್ಲ ಬಿಟ್ಬಿಟ್ಟು ಈ ಹುಡುಗಿ ಪ್ರೀತಿ, ಈ ಪ್ರೇಮ, ಅಥವಾ ಅವಳು ಮೆಸೇಜ್ ಮಾಡೋದು, ಇವಳಿಗೆ ಮೆಸೇಜ್ ಮಾಡೋದು, ಅವಳನ್ನ ಹಚ್ಕೊಳ್ಳೋದು, ಇವೆಲ್ಲ ಬಿಟ್ಬಿಟ್ಟು ಒಂದು 26-27 ವಯಸ್ಸಿನವರೆಗೂ ನಿನ್ನ ಮನೆ ಪರಿಸ್ಥಿತಿ ನೋಡು. ನೀನು ಯಾರನ್ನೇ ಲವ್ ಮಾಡಿ ಕರ್ಕೊಂಡು ಬಂದರೂ ಕೂಡ ನಿನ್ನ ಮೇಲೆ ಆಸೆ ಬಿದ್ದು 1-2 ದಿನ ಬರ್ಬೋದು. ಮನೆ ಪರಿಸ್ಥಿತಿ ನೋಡು, 3 ದಿವಸ ಹೊಂಟೆ ಹೋಯ್ತಾಳೆ ಅವಳು. ಮನೆಯಲ್ಲಿ ಅಪ್ಪ ಅಮ್ಮ ಹಿಂಗಿದ್ದಾರೆ, ಅಕ್ಕನ ನೋಡಿದ್ರೆ ಹಿಂಗಾಗಿದೆ, ಅಣ್ಣ ನೋಡಿದ್ರೆ ಹಿಂಗಿದ್ದಾನೆ, ಏನು ಕರ್ಕೊಂಬಂದ್ಬಿಟ್ಟು ಅದೇ. ಯಾಕಂದರೆ ನಿನ್ನನ್ನು ನೋಡಿ ನಿನ್ನ ಮೇಲೆ ಆಸೆ ಇದ್ದುಕೊಂಡು ಮದುವೆಯಾಗಿ ಬಂದ್ಬಿಡ್ಬೋದೇನೋ. ಆದರೆ ಬದುಕಬೇಕಾಗಿರೋ ಹೆಣ್ಣುಮಗಳು ಎಲ್ಲ ರೀತಿಯಲ್ಲೂ ನನ್ನ ಗಂಡನ ಮನೆ ಕಡೆಯವರು ಹಾಳಾಗೋಲಿ, ಅಣ್ಣ ನೋಡಿದ್ರೆ ಹಿಂಗಿದ್ದಾನೆ, ಅಕ್ಕ ಅಪ್ಪ ಅಮ್ಮನ ಜವಾಬ್ದಾರಿ ನಂದಿದೆ ಅಂದಾಗ ನೀನು ಹೆಂಗಿರ್ಬೇಕು? ನೀನು ಅಣ್ಣ ನನ್ ಮೊದಲು ತುಂಬಾ ಚಲೋ ಅಣ್ಣ. ನಾನು ಕೇಳಿಸ್ಕೊ, ನೀನು ಮೊದ್ಲು ಹೆಂಗಿದ್ದೆ ಅದೆಲ್ಲ ಬೇಡ. ನೀನು ಮಾತಿತ್ತಿದ್ರೆ ಅಯ್ಯೋ ಎಲ್ಲ ಗೊತ್ತಣ್ಣ, ಆದರೆ ಇದು ಯಾಕೆ ನಾನು ಆಗ್ಲಿಂದ ಹೇಳ್ತೀನಿ, ಮತ್ತು ನೀನು ಎಲ್ಲ ಮುಗಿಸಾದ್ಮೇಲೆ ಇದು ಯಾಕೆ ಹಚ್ಕೊಂಡೆ ಗೊತ್ತಾಯ್ತಿಲ್ಲ ಅಂದರೆ ಇದು ಬಿಟ್ಬಿಡಯ್ಯ. ನೀನು ಬಿಟ್ಬಿಡು. ಅದು ಯಾಕೆ ಹಚ್ಕೊಂಡೆ ಅಂತ ಏನು ಸಪ್ರೇಟ್ ಹೇಳಬೇಕಾಗಿಲ್ಲ. ನಿಂದು ಏನೋ ಒಂದು ಚಪ್ಪಲ, ಅವಳದು ಏನೋ ಒಂದು ಚಪ್ಪಲ, ಅದು ಮುಗೀತು. ಏನು ಕೂತಿಲ್ಲ, ಏನು ಎಲ್ಲೋ ಓಡಾಡಿದ್ದೀರಾ, ಇದು ಬಿಟ್ಟಿದ್ದೀರಾ, ಬಿಟ್ರೆ ಇನ್ನೇನು ಕೆಟ್ಟದ್ದು ಮಾಡಿಲ್ಲ ತಾನೇ, ಅದನ್ನು ಬಿಟ್ಬಿಡು. ಕೆಟ್ಟದಂತೂ ಮಾಡಿಲ್ಲ. ಆ ಹೆಣ್ಮಗಳು ನಿನಗೆ ಮೆಸೇಜ್ ಮಾಡಿ ಅದು ಹೇಳಿದ್ನಲ್ಲ, ನೀನೇ ಹೇಳ್ದಲ್ಲಪ್ಪ, ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಕಟ್ತಾರ ಗಂಟು ಮೂಟೆ ನಿನ್ನ. ಹೌದಣ್ಣ, ಗಂಟು ಮುಟ್ಟೆ ಅಣ್ಣ. ನಾನು ಇದ್ದೀನಂತೂ ಗೊತ್ತಲ್ಲ ಅಣ್ಣ, ಅಷ್ಟು ಇದೆ ಅವ್ರ ಮನೆಯಲ್ಲಿ ಅಣ್ಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವೆಲ್ಲ ಬಿಟ್ಬಿಟ್ಟು ನಿನ್ನ ಜೀವನಕ್ಕೆ ಸ್ವಲ್ಪ ಚೆನ್ನಾಗಿ ದುಡಿಯಯ್ಯ. ಆಮೇಲೆ ನಿನಗೆ ಬೇಕಾದ ಹೆಣ್ಣು ಮಗಳು, ಬೇಕಾದ ಹುಡುಗಿಯನ್ನು ಪ್ರೀತಿ ಮಾಡಿ ನಿನ್ನ ಮದುವೆ ಆಗ್ಬೋದು. ಆದರೆ ಈ ಹಂತದಲ್ಲಿ ಸುಮ್ಮನೆ ನಿನ್ನ ರೂಪ ನೋಡೋ, ನಿನ್ನ ಮೆಸೇಜ್ ನೋಡೋ, ನಿನ್ನ ವಾಟ್ಸಪ್ ನೋಡೋ, ನಿನ್ನ ಫೋಟೋ ನೋಡೋ, ಹೇರ್ ಸ್ಟೈಲ್ ನೋಡೋ ಬರ್ಬೋದು. ಆದರೆ ಜೀವನದ ಕೊನೆಯವರೆಗೂ ಉಳಿಬೇಕು ಅಂದರೆ ಸ್ವಲ್ಪ ನೀನು ಜವಾಬ್ದಾರಿಯುತವಾಗಿ ಚೆನ್ನಾಗಿ ದುಡಿಮೆ ಮಾಡಿ ಒಂದು ಚೆನ್ನಾಗಿ ಮನೆ ಕಟ್ಟಿಸಿ, ಅಥವಾ ಇರೋ ಮನೆಯನ್ನು ಚೆನ್ನಾಗಿ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಪರವಾಗಿಲ್ಲಪ್ಪ, ಇವನ್ನೆಲ್ಲೂ ಕೆಟ್ಟ ದಾರಿ ಹಿಡಿದೇನೆ, ಹುಡುಗಿರ ಸವಾಸಕ್ಕೆ ಹೋಗ್ದೇನೆ, ಇವ್ರ ಅಣ್ಣನ ಥರ ಹಾಳಾಗ್ದೇನೆ, ಇನ್ನೇನು ಮಾಡ್ದೇನೆ, ಎಲ್ಲವನ್ನು ನಿಭಾಯಿಸ್ಕೊಂಡು ಬಂದಪ್ಪ, ಒಳ್ಳೆ ಅದ್ಭುತ ಗಣೆಯ ನೀನು ಅಂತ 4 ಜನರ ಬಾಯಲ್ಲಿ ನಿನ್ನ ಬಗ್ಗೆ ಒಳ್ಳೆಯದು ಬಂದಾಗ ಅವಾಗ ಬದುಕಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಈಗಲೇ ನಾನು ಸ್ನ್ಯಾಪ್ಚಾಟು, ಇನ್ಸ್ಟಾಗ್ರಾಮು, ದೇವರಾಣಿ ಹೇಳ್ತೀನಿ ಕಣಯ್ಯ, ನನಗೆ ಈ ಯೂಟ್ಯೂಬು, ಇನ್ಸ್ಟಾಗ್ರಾಮು ಒಂಚೂರು ವಿಡಿಯೋ ಅಪ್ಲೋಡ್ ಮಾಡೋದು ಇವನ್ನೆಲ್ಲ ಒಂಚೂರು ಬಿಟ್ಟರೆ ನನಗೆ ಈ ಸೋಷಿಯಲ್ ಮೀಡಿಯಾ, ನಾವು ಮೀಡಿಯಾದಲ್ಲಿ ಕೆಲಸ ಮಾಡಿದ್ರು ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಕಣಯ್ಯ. ಹಾಗಾಗಿ ನಾನು ಹೇಳೋದು, ನೀನು ಗೊತ್ತಿರೋದು ದೊಡ್ಡದು ಅಥವಾ ಗೊತ್ತಿರೋದು ತಪ್ಪು ಅಥವಾ ನಾವು ತುಂಬ ಮುಗ್ಧರು ಅಂತಲ್ಲ, ನಮಗೂ ಎಲ್ಲ ಈಗ ಗೊತ್ತಾಗಿದೆ. ಆದರೆ ನಮ್ಮ ಜವಾಬ್ದಾರಿ ಏನು, ನಾವು ಹೇಗಿರಬೇಕು, ಹೆಣ್ಣಿನ ವಿಚಾರದಲ್ಲಿ ಎಷ್ಟು ಶಿಸ್ತಾಗಿರಬೇಕು. ಯಾಕಂದರೆ ಕಣ್ಣು ನೋಡಿದವಳನ್ನೆಲ್ಲ ಇಷ್ಟಪಡುತ್ತೆ, ಆದರೆ ಬದುಕಿಗೆ ಬೇಕಾಗಿರೋದು ಒಂದು ಹೆಣ್ಣು. ಆಕೆ ಮತ್ತು ತಾಳಿ ಕಟ್ಟಿಸಿಕೊಂಡು ನಮ್ಮ ಬದುಕಲ್ಲಿ ಬರ್ತಾಳಲ್ಲ, ಆಕೆಯನ್ನು ನಾವು ದೇವತೆ ಥರ ನೋಡ್ಕೊಳ್ಬೇಕು. ಆಕೆಗೆ ನಾವು ಸಂಪೂರ್ಣ ಸರ್ವಸ್ವವನ್ನು ಆಕೆಗೆ ನಾವು ಧಾರೆ ಎರಿಬೇಕು. ಅದನ್ನು ಬಿಟ್ಟು ಮದುವೆಗೆ ಮುಂಚೆನೇ ನೀನು ಸಿಕ್ಕಿದವ್ರಿಗೆಲ್ಲ ಧಾರೆ ಎರ್ಕೊಂಡು ಕೂತ್ಕೊಂಡ್ರೆ ಆಯ್ತಲ್ಲಯ್ಯ, ಈ ಬದುಕು ಒಳ್ಳೇದಲ್ಲ. ನಾಳೆ ದಿನ ಸುಮ್ಮನೆ ಇವೆಲ್ಲ ರಕ್ತಪಾತಕ್ಕೆ ಕಾರಣ ಆಗಿಬಿಡ್ತವೆ. ನೆಮ್ಮದಿ ಜೀವನ ಬೇಕು. ಯಾರ ಬದುಕಿಗೂ ನೀನು ಕೊಳ್ಳಿ ಇಟ್ಟಿಲ್ಲ, ಯಾರ ಜೀವನನೂ ಹಾಳು ಮಾಡಿಲ್ಲ. ಅಂಥದ್ರಲ್ಲಿ ನೀನೇನೋ ಈ ಹುಡುಗಿ ವಿಚಾರದಲ್ಲಿ ತಪ್ಪು ಮಾಡ್ಕೊಂಡಿದ್ದೀಯ. ಇನ್ನು ಮುಂದೆ ಯಾವುದೇ ಫೋನ್ ಆ ಕಡೆಯಿಂದ ಬಂದರೂ ಕೂಡ ಅಯ್ಯೋ ಗೊತ್ತಿರಲಿಲ್ಲವ, ಇನ್ನು ಮುಂದೆ ನಾನು ಫೋನ್ ಮಾಡಬೇಡ, ನನ್ನ ಪಾಡಿಗೆ ನಾನು ಜೀವನ ಮಾಡ್ತೀನಿ, ನನಗೆ ಅರ್ಥವಾಗಿದೆ, 27 ಏಜ್ ಇದೆಯಲ್ಲ, ಈಗ ಇನ್ನೂ ಸಿಲಬಸ್ ಯಾವುದು ಅಂತ ಹುಡುಕೊಳ್ಳೋ ಸಮಯ, ನೀನು ಇನ್ನೂ ನಿಜವಾದ ಜೀವನಕ್ಕೆ ಇಳದೇ ಇಲ್ಲ. ಕಷ್ಟ ಸುಖ
ನೋಡ್ಕೊಂಡು ಬಂದಿದೀಯ ಪಾಪ, 10ನೇ ಕ್ಲಾಸ್ ಬಿಟ್ಟು ಅಲ್ಲಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀಯ. ಆದರೆ ಹೆಣ್ಣಿನ ವಿಚಾರ ನೀನು ಅಂದ್ಕೊಂಡು ಸುಲಭ ಅಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಕೂಲಿ ಇಸ್ಕೊಂಡು ಬಂದಂಗಲ್ಲ ಇವೆಲ್ಲ. ಹೌದಾ, ಹಂಗ್ ನೋಡ್ತಾ ಇದ್ರ ನೋಡೋಣ. ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮ ಕಾನ್ವಲ್ ರೊಟ್ಟೆ ಮಾಡ್ತೇವಣ. ಅವಾಗ ಚಿಕ್ಕ ವಯಸ್ಸಿಂದ 30 ರೂಪಾಯಿ ಕೊಡ್ತಿರೋಣ ನನಗೆ. ಹಂಗ್ ಚಿಕ್ಕ ವಯಸ್ಸಿಂದ ಅವಾಗ ಚಿಕ್ಕ ವಯಸ್ಸು ನಾನ್ ಇದು ಹೇಳ್ತೇಣ. ಚಿಕ್ಕ ವಯಸ್ಸಿಂದಾನು ನಮ್ಮ ಮನೆ ಪ್ರಾಬ್ಲಮ್ ಇದ್ದಿದ್ದೆ ಅಣ್ಣ. ನಮ್ಮ ಅಪ್ಪ ಅಮ್ಮಂಗೆ ಹಿಂಗ್ ಹೊಲ ಇಲ್ಲ, ಮನಿ ಇಲ್ಲ, ಏನು ಇಲ್ಲ ಅಣ್ಣ. ಚಿಕ್ಕ ವಯಸ್ಸಿಂದ ಅಣ್ಣ ನಮ್ಮ ಪಪ್ಪ ಮಮ್ಮಿ ಸಾಕಿ ಸೊಲಿ ಇದ್ದಾರ ಅಣ್ಣ. ನಾನು ಚಿಕ್ಕ ವಯಸ್ಸಿಂದಾನು ಕಾನ್ವಳಿ 30 ರೂಪಾಯಿ ಕೊಡ್ತಾರಣ. ಮುಂಜಾನೆ ನಮ್ಮ ಮಮ್ಮಿನ ಸಂಗಟ ಹೋಗ್ತಿದ್ದಣ. 9ಕ್ಕೆ ರಾತ್ರಿ 9ಕ್ಕೆ ಬರ್ತಿದ್ದಣ. ನಮ್ಮ ಮಮ್ಮಿ ರೊಟ್ಟೆ ಮಾಡ್ತಾವ. ಅದು ಅಣ್ಣ ಬರ್ತಾ ಏನ್ ಮಾಡ್ತಾನ, ಅದು ಹಾಕೋತ ಒಂದು ಚಾ ಹೋಟೆಲಲ್ಲಿ ಕೆಲ್ಸಿಗೆ ಹೋದೆ ಅಣ್ಣ. ಅಲ್ಲಿ ಚಿಕ್ಕ ವಯಸ್ಸಿಂದ ನಾನು ಬುದ್ಧಿ ತಿಳಿಲಾರ್ದ ಹಿಡಿದು ನಾನು ಚಿಕ್ಕ ಕೆಲಸ ಮಾಡ್ಕೊತೇ ಬಂದಿದ್ದಣ. ಚಾ ಹೋಟೆಲ್ 50 ರೂಪಾಯಿ ಕೊಡ್ತಿರೋಣ. 50 ರೂಪಾಯಿ ಅವ್ನ ಬೆಲೆ 3 ವರ್ಷ ಮಾಡಿದಿನಣ್ಣ. ಅಂದ್ರೆ ಸ್ಕೂಲ್ ಮಾಡ್ಕೊಂತೆ ಅಣ್ಣ, ಡಿಸ್ಕಂಟಿನ್ಯೂ ಮಾಡ್ಕೋತೆ. ಈ ರಜೆ ಇದ್ದಾಗ ಹೋಗ್ತೀನಲ್ಲ ಅಣ್ಣ, ಸ್ಕೂಲ್ ರಜೆ ಇದ್ದಾಗ ಹೋಗ್ತೇಣ. ಈಗ ನೀವು ಅಲ್ಲೆಲ್ಲ ಕಷ್ಟಪಟ್ಕೊಂಡು ಬಂದು ಇಲ್ಲಿ ಹಿಂಗ್ ಮಾಡ್ಕೊಂಡ್ರೆ ಅದು ಒಳ್ಳೇದಲ್ಲ ಕಣಪ್ಪ. ನಾನು ಹೇಳೋದಯ್ಯ, ಮನೇಲಿ ಬಡತನ ಇರ್ಲಿ, ತೊಂದರೆ ಇಲ್ಲ, ಅದು ಭಗವಂತ ಕೊಟ್ಟಿದ್ದಾನೆ, ಅದು ನಿವಾರಿಸ್ತಾನೆ. ಆದ್ರೆ ನಾನೇ ಈ ತರ ಹೆಣ್ಮಕ್ಳು ಹೆಂಗಸರು ಸವಾಸಕ್ಕೆ ಬಿದ್ದು ನಿನ್ನದಲ್ಲದ ಹೆಣ್ಣಿನ ವಿಚಾರಕ್ಕೆ ನೀನು ಕೈ ಹಾಕಬೇಡ. ಆ ಹೆಣ್ಮಕ್ಳು ನಿನ್ನ ಮೇಲೆ ಯಾಕೆ ಕಾಳಜಿ ತೋರುತ್ತಿಲ್ಲ, ಮೊದ್ಲಂಗೆ ಯಾಕೆ ಮಾತಾಡ್ತಿಲ್ಲ, ಫಸ್ಟ್ ಆಫ್ ಆಲ್ ಅದು ನಿಂದಲ್ಲ, ಆಯ್ತಾ? ಆಕೆ ವಯಸ್ಸು ಚಿಕ್ಕದಿದೆ, ಆಕೆ ಏನೇ ನಿನ್ನ ಹತ್ರ ಮಾತಾಡ್ಬೋದು. ನಾಳೆ ದಿನ ಏನೋ ಮಾಡಿ ಸಿಗಾಕೊಂಡಾಗ ಅವಳಿಗೇನೋ ಬುದ್ಧಿ ಇರ್ಲಿಲ್ಲ, ನಿನ್ನ ಬುದ್ಧಿ ಎಲ್ಲ ಹೋಗಿತ್ಲ ಅಂತಾರೆ. ಎಲ್ಲ ತಪ್ಪ ನಿನ್ನ ಮೇಲೆ ಒರೆಸಿ ನಿನ್ನನ್ನು ತುಂಬ ತಪ್ಪಿತಸ್ಥ ಸ್ಥಾನದಲ್ಲಿ ಇರಿಸ್ಬಿಡ್ತಾರಪ್ಪ. ಬಿಟ್ಬಿಡೆಯ ಇವೆಲ್ಲ, ಬಿಟ್ಟು ಕೆಲಸ ಮಾಡು, ಚೆನ್ನಾಗಿ ದುಡಿಮೆ ಮಾಡು. ಆಗಾಗ ಈ ಬೀರ್ ಕುಡಿತೀನಿ ಅಂದಲ್ಲಿ ಎಲ್ಲ ಬಿಟ್ಬಿಡು, ಆಯ್ತಾ? ಆಗಾಗ ಕುಡಿದ್ರು, ಡೈಲಿ ಕುಡಿದ್ರು ವಿಷವೇ, ಆಯ್ತಲ್ಲ? ಇದು ಸುಮ್ಮನೆ ನಾಳೆ ದಿನ ಈಗ ಬೀರ್ ಒಳ್ಳೇದು, ಡಾಕ್ಟರ್ ಹೇಳ್ಯಾರೆ, ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಬೇಡನಯ್ಯ. ಸುಮ್ಮನೆ ಹಂಗಿದ್ದಿದ್ರೆ ಅದನ್ನು ತುಂಬ ಅಫಿಷಿಯಲ್ ಆಗಿ ಎಲ್ಲರೂ ಕೂಡ ನಾನು ಇಲ್ಲೇ ಪ್ರೋಗ್ರಾಮ್ ಮುಂದೆ ಹಿಡ್ಕೊಂಡು ಕುಡಿತಾ ಇದ್ನಪ್ಪ. ಮತ್ತೆ ಅದು ಸುಮ್ಮನೆ ಕುಡಿಲಿ ಏನೋ ಕಾರಣಕ್ಕೆ ಏನೇನೋ ಒಂದಷ್ಟು ವಿಚಾರ, ಅದೆಲ್ಲ ಒಳ್ಳೇದು ಕಣ್ರಪ್ಪ ಹಂಗೆ ಹೇಳದಾಗ, ಅದು ಆಗಾಗ ಏನೋ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಕೆಲವೊಂದು ಡಾಕ್ಟರ್ ಹೇಳಿದ್ರು ಅಂತ ತಂದು ಕುಡಿಯೋದು ಬೇರೆ. ಹಿಂಗೆಲ್ಲ ಫಸ್ಟ್ ಆಫ್ ಆಲ್ ಹಂಗೆ ಕುಡಿಯೋರು ಸವಾಸನೂ ಮಾಡಬೇಡ. ಹಂಗೆ ಕುಡಿದು ನಿಮ್ಮ ಅಣ್ಣನಿಗೆ ಮನೇಲೂ ಬೆಲೆ ಇಲ್ಲ, ಸಮಾಜದಲ್ಲೂ ಬೆಲೆ ಇಲ್ಲ. ಇಲ್ಲ ಬೀಗರ್ ನೆಂಟಲ್ಲೂ ಅವನಿಗೆ ವ್ಯಾಲ್ಯೂ ಇಲ್ಲ. ನನಗ್ ಬಕ್ಕಳು ಕಾಳಜಿ ಮಾಡ್ತಾರ ಬೀಗರ್ ನೆಂಟಲ್ಲಿ. ಸಣ್ಣವ್ ಚೆನ್ನಾಗಿದ್ದಾನೆ, ದುಡಿತಾನೆ, ಮಾಡ್ತಾನೆ ಅಂತ ಸಣ್ಣವ್. ಇನ್ನೊಂದಣ್ಣ, ನಮ್ಮ ಮಮ್ಮಿ ಅಣ್ಣನ್ಗೆ ಒಬ್ಳೆ ಮಗಳಣ್ಣ. ನಮ್ಮ ಮಮ್ಮಿ ಅಣ್ಣನ್ಗೆ ಒಬ್ಳೆ ಮಗಳಣ್ಣ. ಅವಳಿಗೆ ಒಬ್ಳೆ ಮಗಳಣ್ಣ. ಗಣಸ್ ಮಕ್ಳು ಯಾವ ಇಲ್ಲಣ್ಣ. ಅವ್ರದೇನಂತ ಅಣ್ಣ, ನಮ್ಮ ಮಾಮ ಒಂದು 10 ವರ್ಷದಿಂದ ನನ್ನ ಮಗಳಿಗೆ ನಿನ್ಗೆ ಕೊಡ್ತೀನಿ ಬಿಡು, ನೀವೇ ಕೊಡ್ತೀನಿ ಈಗ ಅಂತಾರಣ. ಈಗ ಕೊಡಲ್ಲ ಅಣ್ಣ, ಯಾಕಂದ್ರೆ ಅವ್ರ ನಮ್ಮ ಮಾಮನ ಹೆಣ್ತಿ ಅಂತ ಅಣ್ಣ ಬೇರೆಯವ್ರಿಗೆ ಕೊಡ್ತೀನಿ ಅಂತ. ಬಟ್ ನಮ್ಮ ಮಾಮನ ಹೆಸರು ಮ್ಯಾಗ ಒಂದ್ 12 ಎಕರೆ ಜಮೀನ್ ಇದೆ ಅಣ್ಣ. ನಮ್ಮ ಅಮ್ಮಗೆ ಏನು ಕೊಟ್ಟಿಲ್ಲ ಅಣ್ಣ. ಅವ್ರ ನಮ್ಮಮ್ಮ ಕಷ್ಟದಿಂದ ನಮ್ಮಮ್ಮ ಕಷ್ಟದಿಂದ ಇಲ್ಲೇ ಸಾಕಿದಾಳೆ. ನಮ್ಗೆ ಏನು ಕೇಳಕ್ ಹೋಗಿಲ್ಲ, ಮಾಡಕ್ ಹೋಗಿಲ್ಲ ಅಣ್ಣ ಅವ್ರಿಗೆ. ಇವಾಗ ಏನಂತ ಅಣ್ಣ, ನಮ್ಮ ಅಮ್ಮ ಕೊಡೋದ್ರ ಕೊಡಲ್ಲ, ಮಾಡಲ್ಲ ಅಂತ ಅಣ್ಣ. ಇವಾಗ ಮಗಳಿಗೂ ಕೊಡಲ್ಲ ಅಂತ ಅಣ್ಣ. ಜಮೀನಿನ ವಿಚಾರ ಮಾತಾಡ್ಕೊಳ್ಳಿ, ಬಟ್ ಹೆಣ್ಣಿನ ವಿಚಾರ ಬೇಡ. ಅಷ್ಟು ಗೊಂದಲದಲ್ಲಿ ಯಾವ ಹೆಣ್ಮಕ್ಳನ್ನು ನೀನು ಬದುಕಿಗೆ ತಂದ್ಕೊಳಕ್ ಹೋಗ್ಬೇಡ. ಫಸ್ಟು ಇದೆಲ್ಲ ಬಿಟ್ಬಿಡಿ. ಈಗ 22ಕ್ಕೆ ಅವ್ರು ಕೊಟ್ಟರು ನೀನು ಮದುವೆ ಆಗ್ಬೇಡ. ನೀನೊಂದು ಗುರಿ ಇಟ್ಕೋ, ಒಂದು 25-26ವರೆಗೂ ಸುಮ್ಮನೆ ಇದ್ದು ಬಿಡ. ಹೆಣ್ಣಿನ ವಿಚಾರಕ್ಕೆ ಹೋಗ್ಲೇಬೇಡ. ನೀನು ಒಳ್ಳೇದಾಗಲ್ಲ ಕಣಪ್ಪ, ನಾನು ನೋಡ್ದು ಬಿಟ್ಟಿದ್ದೀನಿ, ಕೇಳಿಸ್ಕೊಳಯ್ಯ. ನೀನು 26ವರೆಗೂ ನೀನು ಯಾವ ಹೆಣ್ಣಿನ ಜೀವನದಲ್ಲಿ ಹೋದ್ರು ಯಾವ ಹೆಣ್ಣು ನಿನ್ನ ಬದುಕಲ್ಲಿ ಒಳ್ಳೆ ರೀತಿಯಲ್ಲಿ ಇರಲ್ಲ. ಮೊದಲು ದುಡಿ, ಆರೋಗ್ಯ ನೋಡ್ಕೋ. ಇವರೆಲ್ಲರ ಮುಂದೆ ನಿನ್ನ ಕೆಲಸದ ಮೂಲಕ ನೀನು ಹೇಗೆ ತೋರಿಸು. ನಿನ್ನ ವ್ಯಕ್ತಿತ್ವವನ್ನು ಒಮ್ಮೆ ಇನ್ನೊಂಚೂರು ಗಟ್ಟಿ ಮಾಡ್ಕೋ, ಶಿಸ್ತು ರೂಢಿಸ್ಕೋ. ಅಯ್ಯೋ ನನ್ನ ಮನೆ ಹಿಂಗೆ, ನಮ್ಮ ಅಣ್ಣ ಹಿಂಗೆ, ಬರೀ ಇವನೇ ಹೇಳ್ಕೊಂಡು ಓಡಾಡಬೇಡ. ದುಡಿ. ಎಲ್ಲದಕ್ಕೂ ಶ್ರಮವೇ ಎಲ್ಲದಕ್ಕಿಂತ ದೊಡ್ಡ ಔಷಧಿ. ಅದೊಂದು ಇದ್ದುಬಿಟ್ರೆ ಯಾರ ಹಂಗಲ್ಲೂ ಇರಂಗಿಲ್ಲ. ಆದರೆ ನಿನಗೆ ಭಗವಂತ ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಎಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಎಲ್ಲ ರೀತಿ ಚೆನ್ನಾಗಿ ಕೊಟ್ಟಿದ್ದಾನೆ. ಅತ್ತೆ ಮಗಳು ಇನ್ಯಾರೋ 22 ವರ್ಷದ ನೀನು 26ವರೆಗೂ ಯಾವ ಹೆಣ್ಣಿಗೆ ಹೋದರೂ ನಿನಗೆ ನಿನ್ನ ಆ ಸಂಸಾರವನ್ನು, ಆ ಬದುಕನ್ನು ನಿಭಾಯಿಸುವಷ್ಟು ಬರಲಿಕ್ಕಿಲ್ಲ. ಆಗಾಗ ಬೀರ್ ಕುಡಿತೀನಿ, ಎಣ್ಣೆ ಕುಡಿತೀನಿ, ಇದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಒಂದು ಶುದ್ಧ ಜೀವನ ಆಯ್ಕೆ ಮಾಡ್ಕೊ. ಇವತ್ತು ನೀನು ಈ ನಿರ್ಧಾರ ಮಾಡದೆ ಹೋದರೆ ನಾಳೆ ದಿನ ನಿನ್ನ ಬದುಕಲ್ಲಿ ಈ ಮಾತುಗಳನ್ನೆಲ್ಲ ನೆನಪಿಸ್ಕೊಳ್ತೀಯ. ಬಟ್ ಕಾಲ ಮಿಂಚು ಹೋಗಿರುತ್ತೆ. ಕಡಿಮೆ ಆದ್ರೂ ಪರವಾಗಿಲ್ಲ, ದುಡಿ, ಒಳ್ಳೆಯವ್ರ ಸಹವಾಸ ಮಾಡು, ಹೆಣ್ಣಿನ ವಿಚಾರ ಬಿಟ್ಬಿಡು. ಯಾವ ಸ್ನ್ಯಾಪ್ಚಾಟು, ಇನ್ಸ್ಟಾಗ್ರಾಮು 1000 ಮೆಸೇಜ್ ಬರಲಿ,
ನೀನು ಯಾವ ಹೆಣ್ಣನ್ನು ತುಂಬ ಓ ಇವಳು ಹಿಂಗೆ ಇರ್ತಾಳೆ, ನನ್ನ ಜೊತೆ ಹಿಂಗೆ ಮೆಸೇಜ್ ಮಾಡ್ಕೊಂಡಿರ್ತಾಳೆ, ನನ್ನನ್ನು ಮೋಸನೇ ಮಾಡಲ್ಲ, ಅದು ಇದು ಈ ಭ್ರಮೆನೆಲ್ಲ ಬಿಟ್ಟುಬಿಟ್ಟು ಸ್ವಲ್ಪ ತಡೆಯಪ್ಪ, ನಾನೊಂದು ಸಂಸ್ಕಾರಯುತ ಕುಟುಂಬದಿಂದ ಬಂದಿದ್ದೀನಿ, ನನ್ನ ತಂದೆ ತಾಯಿ ತಲೆ ತಗ್ಸುವಂಥದ್ದು ನಾನೇನು ಮಾಡಬಾರ್ದು, ಹೀಗೆ ಯೋಚನೆ ಮಾಡಿಕೊಂಡು ಸ್ವಲ್ಪ ಧರ್ಮದಲ್ಲಿ ಬದುಕೋದನ್ನು ಕಲಿ, ನಿನಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಹೆಣ್ಣುಮಕ್ಕಳು ವಿಚಾರದಲ್ಲಿ ಇನ್ನು ಯಾರನ್ನ ಪರಿಚಯ ಮಾಡ್ಕೊಳ್ಳೋದು, ಯಾವಳೋದ್ರೇನು ಏನೋ ಮರೆಯೋದಕ್ಕೆ ನಾನು ಇನ್ನೊಬ್ಳ ಹತ್ರ ಮಾತಾಡ್ತೀನಿ ಅನ್ನೋದು, ಈಗೇನೋ ಒಂದು ಅವಕಾಶ ಸಿಕ್ಕಿದೆ, ಅವ್ರ ಮನೇಲಿ ಗೊತ್ತಿಲ್ಲ, ಇಲ್ಲಿಗೆಲ್ಲ ಮುಗೀತು. ಬಟ್ ಮುಂದೆ ಹಂಗಾಗಲ್ಲಪ್ಪ. ಹಾಗಾಗಿ 26 ವಯಸ್ಸಿನವರೆಗೂ ಯಾವ ಹೆಣ್ಣನ್ನು ಮೀಟ್ ಆಗೋದು, ಎಲ್ಲೋ ಕರ್ಕೊಂಡು ಹೋಗೋದು, ಇವೆಲ್ಲ ಏನಾಗ್ತವೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಬಿಟ್ಬಿಡ ಅವೆಲ್ಲ. ಮೊದಲು ಏನೇ ನಿನ್ನ ಹತ್ರ ಗಾಡಿ ಇರ್ಬೋದು, ಗಾಡಿ ಇದ್ರೆ ಅಮ್ಮ ಅಪ್ಪನ ಕೂರಿಸ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಹೋಗು, ಎಲ್ಲೇ ಒಳ್ಳೆ ಜಾಗಕ್ಕೆ ಹೋಗು, ಇಲ್ಲ ಸ್ನೇಹಿತನ ಕೂರಿಸ್ಕೊಂಡು ಒಳ್ಳೆ ಯಾವುದೋ ದೇವಸ್ಥಾನಕ್ಕೆ ಹೋಗು, ಎಲ್ಲ ಒಳ್ಳೆ ರೀತಿಯ ಜಾಗಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬಾ. ಗಾಡಿ ಇದೆ, ಕೈಲಿ ಮಾಡೋಕ್ಕೆ ಕೆಲಸ ಇದೆ, ಜೇಬಲ್ಲಿ ದುಡ್ಡಿದೆ ಅಂದ್ಕೊಂಡು ಯಾರೋ ಹುಡುಗಿ ಬರ್ತಾಳೆ ಕರ್ಕೊಂಡು ಹೋಯ್ತೀನಿ ಅಂದ್ರೆ ಮಧ್ಯ ರೋಡಲ್ಲಿ ಸಿಗಾಕೊಂಡು ತದುಕ್ತಾರ. ಮೇಲೆ ಇನ್ನೊಂದು ಹೆಣ್ಮಗಳನ್ನ ಹಾಗೆ ಅವಳು ಬಂದ್ಲು, ನಾನು ಕರ್ಕೊಂಡು ಹೋದೆ ಅಂದ್ರೆ ಅಲ್ಲಿ ಎಲ್ಲೋ ಮಧ್ಯದಲ್ಲಿ ಹಣೆ ಬರ ಕೆಟ್ಟ ಅವ್ರ ಕಡೆಯವ್ರು ಯಾರೋ ನೋಡಿದ್ರು, ಆಮೇಲೆ ಅನ್ಯವಾಗಿ ಹೆಣ ಆಗ್ಬಿಡ್ತೀಯ. ಈ ವಿಚಾರ ಎಲ್ಲ ಬಹಳ ಸೂಕ್ಷ್ಮನಯ್ಯ. ಅವೆಲ್ಲ ಬಿಟ್ಬಿಟ್ಟು ಬದುಕಲ್ಲಿ ಒಂದು ಗುರಿ ಇಡ್ಕೊ. ಮುಂದಿನ 5 ವರ್ಷದಲ್ಲಿ ನಾನು ಕಷ್ಟಪಟ್ಟು ದುಡಿತೀನಿ, ಇನ್ನೊಂದು ಮನೆ ಕಟ್ಟಿಸ್ತೀನಿ, ನಮ್ಮ ಅಣ್ಣನ ಮದುವೆ ಮಾಡ್ತೀನಿ, ಇಲ್ಲ ನಮ್ಮ ಅಕ್ಕನ ಬದುಕನ್ನು ಸರಿ ಮಾಡ್ಕೊಳ್ತೀನಿ, ಏನೋ ಒಂದು 5 ವರ್ಷದ ಟಾರ್ಗೆಟ್ ಇಟ್ಕೋ, ದುಡಿ. ಆಮೇಲೆ ನಿನ್ನ ಬದುಕನ್ನು ನೀನು ಯಾವ ಹೆಣ್ಣು ಬರ್ತಾಳೋ ಆ ಹೆಣ್ಣನ್ನು ನೀನು ಗೌರವಿತವಾಗಿ ಬದುಕಿಸ್ಬೋದು. ಅದನ್ನು ಬಿಟ್ಟು 50-60 ಸಾವಿರ ರೂಪಾಯಿದಲ್ಲಿ ಏನು ಜೀವನ ಮಾಡ್ತೀಯ ನೀನು? ಬದುಕನ್ನ ಅರ್ಥ ಮಾಡ್ಕೊಂಡು ಬದುಕೋದಾದ್ರೆ 2-3 ಸಾವಿರದಲ್ಲೂ ಜೀವನ ಮಾಡ್ಬೋದು, ಅದು ಬೇರೆ. ಬಟ್ 22 ವಯಸ್ಸು, ಇದನ್ನೆಲ್ಲ ಯೋಚನೆ ಮಾಡಿ ಒಬ್ಬರನ್ನು ಹೋಗಿ ಮೀಟ್ ನೋಡಪ್ಪ, ಇವತ್ತಿನವರೆಗೂ ಕಣೆಯ ನನಗೆ 26 ವರ್ಷನಪ್ಪ. ಈ ವಿಚಾರದಲ್ಲಿ ಭಗವಂತ ನಮಗೆ ಯೋಗ್ಯವಾದ ದಾರಿಯನ್ನೇ ಕೊಟ್ಕೊಂಡು ಕರ್ಕೊಂಡು ಬಂದ. ಒಂದು ಹೆಣ್ಮಗಳನ್ನು ಹೊರಗಡೆ ಹೋಗಿ ಹಿಂಗೆ ಭೇಟಿ ಮಾಡುವ ಯೋಚನೆ ಕೂಡ ಬಂದಿಲ್ಲಯ್ಯ ನಮಗೆ. ನಮಗೆ ಹೆಂಗೆ ಭಯ ಇರೋದು, ಸುಮ್ಮನೆ ಯಾರ ಜೊತೆ ಮಾತಾಡಿದ್ರು ನಮ್ಮವ್ವ ನಮ್ಮ ಮಾಮಾರು ಇವರೆಲ್ಲ ಎಲ್ಲಿ ನೋಡ್ಬಿಡ್ತಾರೋ ಅನ್ನೋ ಭಯ ಇರೋದು. ಜವಾಬ್ದಾರಿ ಇವೆಲ್ಲ ಒಂದು ಕಡೆ ಆದರೆ ಒಂದು ಭಯ ಭಕ್ತಿ ಇರಬೇಕು ಮನೇಲಿ. ಹಂಗೆ ನಾಳೆ ನೀನು ಯಾವುದೋ ಹೆಣ್ಮಗಳನ್ನ ಇವತ್ತು ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಆಟ ಆಡಿಸೋದಾದ್ರೆ, ನೀನು ಒಂದಿಷ್ಟು ತಂದೆ ಆಗ್ತೀಯ, ನಿನ್ನ ಮಗಳನ್ನ ಆಟ ಆಡಿಸೋನೋ ಬುಡ್ಕೊಳ್ತಾನೆ, ಅವತ್ತು ನೀನು ರಕ್ತ ಕಣ್ಣೀರು ಹಾಕ್ಬೇಕಾಯ್ತತೆ. ನೀನು ಇವತ್ತು ಇನ್ನೊಬ್ಬ ತಂದೆ ತಾಯಿಗೆ ಹಂಗೆ ಮಾಡಿದ್ರೆ ನಿನ್ನನ್ನು ಅಳಿಸೋನೋ ಬುಟ್ಟು ಬರ್ತಾನೆ. ಹಾಗಾಗಿ ನಾನು ಇವತ್ತು ಮಾಡಿದ್ದು ನನಗೂ ಮರಳಿ ಬರುತ್ತೆ, ಹಾಗಾಗಿ ಒಳ್ಳೇದೇ ಮಾಡೋಣ, ಒಳ್ಳೇದೇ ಮರಳು ಬರಲಿ ಬರೋದಾದರೆ. ಅಷ್ಟು ಮಾಡ್ಕೋ, ಆರೋಗ್ಯ ಕಾಪಾಡ್ಕೋ, ಪರವಾಗಿಲ್ಲ. ನೀನು ಇವನೇನಪ್ಪ ಮೊದ್ಲಂಗಿಲ್ಲ, ತುಂಬ ಒಂಟಿಯಾಗಿರ್ತಾನೆ, ಅವ್ನ ಪಾಡಿಗೆ ಅವ್ನು ಇರ್ತಾನೆ, ಮೊದ್ಲಂಗೆ ಬೀರ್ ಕುಡಿತಿದ್ದ, ಈಗ ಅದನ್ನೂ ಕುಡಿಯಲ್ಲ, ಏನೋ ತುಂಬ ಒಳ್ಳೆನಾಗ್ತಿದೀಯ ಅಂತ ಜನ ನಿನ್ನಿಂದ ಸ್ನೇಹಿತರೆಲ್ಲ ದೂರ ಆದರೂ ಪರವಾಗಿಲ್ಲ. ನಿನ್ನ ಆರೋಗ್ಯ ನಿಂದು, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೋ, ಆಯ್ತಲ್ಲ? ಹೌದಣ್ಣ. ಒಳ್ಳೇದಾಗ್ಲಪ್ಪ, ಶುಭವಾಗ್ಲಿ. ಇಲ್ಲ ಅಣ್ಣ, ಒಂದ್ ಮಾತಣ್ಣ. ಹೇಳಯ್ಯ. ಏನಿಲ್ಲಣ್ಣ, ಹಿಂಗ್ ಅಲ್ತಾ ಇದ್ದೇನೆ, ತಪ್ಪು ತಿಳ್ಕೊಬೋಣ. ಇಲ್ಲಣ್ಣ, ಅದು ಆಯ್ತಣ್ಣ, ಇದಕ್ಕೆ ಈಗ ಆಗ್ತಲ್ಲಣ್ಣ, ಈಗ ಆದ್ಮೇಲೆ ಬೀಳಣ್ಣ, ಈಗ ಕೇಳ್ದ ಮೇಲೆ ಒಂದ್ ಸ್ವಲ್ಪ ಮೈಂಡ್ ಏನಂತಣ್ಣ, ಅಲ್ಲಪ್ಪ ಇದು ತಪ್ಪು ನಾ ಮಾಡೋದು ತಪ್ಪದ, ಇದು ನಾ ಮಾಡ್ಬಾರ್ದು ಅಂತ ಅನ್ಕೋತೀನಿ ಅಣ್ಣ. ಯಾಕಂದ್ರೆ ನಮ್ಮ ಮನಿ ಪರಿಸ್ಥಿತಿ ನಾ ಹಿಂಗ್ ಮಾಡ್ಬಾರ್ದು, ನಾ ಕೆಲಸ ಮಾಡಿ ದುಡ್ದಿ ಮಾಡಿ ನಮ್ಮ ಮಮ್ಮಿ ನಮ್ಮ ಪಪ್ಪ ಚಲೋ ನೋಡ್ಕೋಬೇಕು ಮಾಡಕ್ ನಂಗೆ ಮದ್ದುಲಿತ್ತಣ್ಣ. ಇದು ಹುಡುಗಿ ಬಂದ್ಮ್ಯಾಕ ದಾರಿ ತಪ್ಪಣ, ದಾರಿ ತಪ್ಪ ಇನ್ನವೇ ಏನ್ ದಾರಿ ತಪ್ಪಿಲ್ಲ ಅಣ್ಣ. ನಾ ಏನ್ ಸಾಲ ಮಾಡಿಲ್ಲಣ್ಣ, ಸುಲ್ತ ಮಾಡಿಲ್ಲ, ಏನು ಮಾಡಿಲ್ಲಣ್ಣ. ಅಟ್ಟೆ ಸ್ವಲ್ಪ ಇದು ಆಲತ್ತಣ ಮೈಂಡ್, ಅಟ್ಟೆ ಒಂದ್ ಸ್ವಲ್ಪ ಇದು ಆಲತ್ತಣ ಮನ್ಸ ಮೈಂಡ್. ಅದು ಒಂದ್ ಬಿಟ್ರೆ ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ ನನಗೆ, ಏನ್ ಬಿಲ್ಲ ಅಣ್ಣ. ನಂಗೆ ದುಡಿತೀಯ ಅಣ್ಣ, ಆರಾಮ, ನಂಗೆ ನೆಮ್ಮದಿ ಇದೆ ಅಣ್ಣ. ಅದು ಒಂದು ಹುಡುಗಿ ಸಲಕ್ಕೆ ಅದು ಒಂದೇ ಅಣ್ಣ, ಮತ್ತೇನಿಲ್ಲ ಅಣ್ಣ, ಅದೊಂದು ಪ್ರಾಬ್ಲಮ್. ಆಗ್ಲೇ ನಾನು ಹೇಳಿದ್ನಲ್ಲಪ್ಪ, ಇದು ತುಂಬ ದಿನ ನಿನ್ನ ಮನಸ್ಸಿಗೆ ಇವಳು ನನ್ನ ಜೊತೆ ಇರ್ತಾಳೆ, ಇವಳು ನನ್ನವಳು ಅಥವಾ ಇದೇನೋ ನಂಬಿಸಿದೆಯಲ್ಲೇ, ಹಾಗಾಗಿ ಅವಳಿಗೆ ಇಲ್ಲ ಅಂದಾಗ ಮನ್ಸು ಕೇಳುತ್ತೆ, ಅವಳು ಧ್ವನಿ ಬೇಕು, ಅವಳ ಜೊತೆ ಮಾತಾಡಬೇಕು ಅಂತ. ಕೇಳಿಸ್ಕೊಳಯ್ಯ ಯಾವುದನ್ನು. ಈಗ ಅದೇ ನಾಳೆಯಿಂದ ಈಕೆಯನ್ನು ಬಿಟ್ಬಿಟ್ಟು ಇನ್ಯಾರೋ ಪರಿಚಯ ಆದ್ಲು, ಅವಳನ್ನ ಹಚ್ಕೊ ಅಂದಾಗ ಮುಂದೆ ಆಕೆನೂ ಬಿಟ್ಟು ಹೋದರೆ ಮತ್ತೆ ಆಕೆ ಬಗ್ಗೆನೂ ಹಂಗೆ ಅನಿಸುತ್ತೆ. ಅಂದರೆ ಅದೊಂದು ವ್ಯವಸ್ಥೆಯನ್ನು ನೀನು ಸರಿಯಾಗಿ ತಿಳ್ಕೊಳ್ಬೇಕು. ಮನಸ್ಸು ಅನ್ನೋದೇ ಹಾಗೆ, ಯಾವುದನ್ನು ನೀನು ಅದಕ್ಕೆ ಹಚ್ಕೊಳ್ತೀಯೋ, ನಾಳೆ ಒಂದು ನಾಯಿ ಮರಿ ಸಾಕಿ ಅದನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಕೆ ಶುರು ಮಾಡು, ಅದಕ್ಕೇನೋ ಆಯಿತು ಅಂದರೆ ನಾಳೆ ಅದಕ್ಕೋಸ್ಕರನೂ ಅಳ್ತೀಯ. ಈ ಹುಡುಗಿ ವಿಚಾರ ಅಂತಲ್ಲ, ಜಗತ್ತಲ್ಲಿ ಯಾವುದಾದ್ರೂ ಅಷ್ಟೇ, ಯಾವುದನ್ನು ತುಂಬ ಹಚ್ಕೊಳ್ತೀನೋ ಅದು ಇಲ್ಲ ಅಂದಾಗ ನಂಗೆ. ಈಗ ಮನುಷ್ಯರು ಒಂದು ಹೆಣದ ಮುಂದೆ ಅವ್ರನ್ನ ಸಂಬಂಧಿಕರು ಹೆಂಡತಿ ಮಕ್ಳು ಯಾಕೆ ಅಳ್ತಾರೆ ಅಂದರೆ ಸುಮ್ಮನೆ ಅಳಲ್ಲ, ಅವ್ನು ನನ್ನ ಜೊತೆ
ಇದ್ದವನೊಬ್ಬ ಈಗ ಇದ್ದಕ್ಕಿದ್ದಂಗೆ ಸತ್ತು ಹೋದ, ನಾಳೆಯಿಂದ ಅವನು ಇರಲ್ಲ ಅಂದಾಗ ಅಳು ಬರುತ್ತೆ. ಅವನು ಸತ್ತು ಒಂದು ತಿಂಗಳು ಮಟ್ಟಿಗೆ ದೇವಲೋಕದಲ್ಲಿದ್ದು ಮತ್ತೆ ಬರ್ತಾನೆ ಅಂದಿದ್ರೆ ಯಾವನೂ ಅಳುತ್ತಿರ್ಲಿಲ್ಲ. ಅವ್ನು ನಾಳೆಯಿಂದ ಇರಲ್ಲ ಅನ್ನೋದನ್ನ ನೆನೆಸ್ಕೊಂಡಾಗ್ಲೇ ಅಳು ಬರುತ್ತೆ. ಹೌದಲ್ಲಪ್ಪ? ಹಾಗೇ ಈ ಪ್ರೀತಿ ಮಾಡಿದವರು ಅಷ್ಟೇ. ಅವಳು ನಾಳೆಯಿಂದ ಬೇರೆಯವನ ಜೊತೆ ಇರ್ತಾಳೆ, ಅಥವಾ ಅವ್ರ ಮನೇಲಿ ಇನ್ಯಾರ್ದೋ ಮದುವೆ ಮಾಡ್ತಾರೆ, ಅಥವಾ ಇನ್ನೇನು ಅಂದರೆ ಅವಳು ಬಿಟ್ಟು ಹೋಗಿದ್ದಲ್ಲ, ನಾಳೆಯಿಂದ ಅವಳು ನನಗೆ ಸಿಗಲ್ಲ, ಅಥವಾ ನಾನು ಈ ಹಿಂದೆ ಇದ್ದಂಗೆ ಅವಳ ಜೊತೆ ಇರಲಿಕ್ಕಾಗಲ್ಲ. ಈ ವಿಚಾರಗಳು ನೋವು ಕೊಡ್ತವೆ. ಅದಕ್ಕೆ ದೊಡ್ಡವರು ಏನೇ ಹೇಳ್ತಾರೆ, ಯಾರಿಗಾದರೂ ನಿನ್ನ ಇಂದ್ರಿಯಗಳಿಗೆ, ನಿನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ಯಾವ ಹುಡುಗಿನಾದರೂ ಪರಿಚಯ ಮಾಡೋಕ್ಕಿಂತ ಮುಂಚೆ ಬಹಳ ಎಚ್ಚರವಾಗಿರಿ. ಯಾಕೆ? ನೀನು ಅವಳನ್ನು ನೋಡಿ ನೋಡಿ ಕಣ್ಣಿಗೆ ರೂಢಿ ಮಾಡಿಸ್ದೆ, ಅವಳು ಮಾತು ಕೇಳಿ ಕೇಳಿ ಕಿವಿಗೆ ರೂಢಿ ಮಾಡಿಸ್ದೆ. ಅವು ಹೆಂಗೆ ಎಷ್ಟು ಹಚ್ಕೊಂಡ್ಬಿಡ್ತವೆ ಅಂದರೆ ನಾಳೆ ದಿನ ಅದೇ ಟೈಮಿಗೆ ಅವಳು ಆನ್ಲೈನಿಗೆ ಬರಲಿಲ್ಲ ಅಂದರೆ ತಳಮಳ ಶುರುವಾಗುತ್ತೆ. ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀನು ಮದುವೆ ಆಗೋ ಹೆಣ್ಣು, ತಾಳಿ ಕಟ್ಟೋ ಹೆಣ್ಣು ಅಂತ ಖಾತ್ರಿ ಆದಮೇಲೆ ಅವಳ ಬಗ್ಗೆ ಆಸೆ ಇಟ್ಕೊಳ್ಳೋದು ಬೇರೆನಯ್ಯ. ಅದಕ್ಕಿಂತ ಮುಂಚೆ ಹಿಂಗೆ ಪರಿಚಯ ಆದವ್ರನ್ನೆಲ್ಲ ನಾನು ಕನಸುಗಳು ಇಟ್ಕೊಂಡು, ಈ ಟೈಮಿಗೆ ಆನ್ಲೈನಿಗೆ ಬರ್ತಾಳೆ, ಈ ಟೈಮಿಗೆ ನನ್ನ ಕೇರ್ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ. ಫಸ್ಟ್ ಆಫ್ ಆಲ್ ಇದೆಲ್ಲ ಅಕ್ರಮ, ಅದೆಲ್ಲ ಮಾಡಬಾರ್ದು. ನಿನ್ನ ಮನಸ್ಸಿಗೆ ಹೇಳು, ಅಯ್ಯೋ ಮನಸ್ಸೇ, ಅವಳು ನನ್ನವಳಲ್ಲ, ಅವಳು ನಾಳೆಯಿಂದ ನನ್ನ ಬದುಕಲ್ಲಿ ಇರಲ್ಲ, ಅವಳು ಇನ್ಯಾರೋ ಹೆತ್ತಿರೋ ಹೆಣ್ಮಗಳು, ನಾನು ದಡ್ಡತನ ಮಾಡ್ಕೊಂಡು ಅವಳನ್ನು ನನ್ನವಳು ಅಂದ್ಕೊಂಡಿದ್ದೆ. ಹಾಗಾಗಿ ನಿನ್ನ ಮನೇಲಿರೋ ಅಕ್ಕನನ್ನು ನಾಳೆ ಯಾವನೋ ಬಂದ್ಬಿಟ್ಟು ಇವಳು ನನ್ನವಳು ಅಂದಾಗ ನಿಮಗೆ ಕೋಪ ಬರುತ್ತೋ, ಹಾಗೆ ಅವ್ರು ಎತ್ತಿರೋ ಮಗಳನ್ನು ನೀವು ರಾತ್ರಿ ನಿಮ್ಮ ಬಲಿಗೆ ಬೆಳೆಸ್ಕೊಂಬಿಟ್ಟು, ಅಥವಾ ಅವಳೇ ಬಂದ್ಲೋ ಏನೋ ಒಂದು ಆಯಿತು, ಬಟ್ ಅವ್ರ ಅಪ್ಪ ಅಮ್ಮ ನನ್ನ ಮಗಳು ಓದ್ತಾವಳೆ ಅಂತ ಅವ್ರು ಫೀಸ್ ಕಟ್ಟಿ ಏನೇನೋ ಮಾಡ್ತಿರ್ತಾರೆ, ನಿಮ್ಮಂಥವ್ರು ಬಂದು ಹಾಳು ಮಾಡ್ತೀರಾ? ಎಲ್ಲ ಬಿಟ್ಬಿಡು. ನಿನ್ನ ಅಕ್ಕನ ಬದುಕು, ನಿನಗೂ ಅಕ್ಕ ಇದ್ದಾರೆ, ಅವ್ರ ಬದುಕೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ನಾವು ಹೆಣ್ಮಕ್ಳು ಬದುಕಲ್ಲಿ ಹಿಂಗೆ ಹೋಗಿ ಆಟ ಆಡೋದನ್ನು ಮೊದಲು ಬಿಡಬೇಕು. ನಾನೇನು ದ್ರೋಹ ಮಾಡಿಲ್ಲ ಗುರುಗಳೇ, ಅವಳೇ ಮಾಡಿರೋದು. ಅವಳಿಗೆ ನೀನು ಅವಳು ನಿನಗೆ ದ್ರೋಹ ಮಾಡಿರ್ಬೋದು. ನೀನು ಅವ್ರ ಅಪ್ಪ ಅಮ್ಮಂಗೆ, ನಿನ್ನ ಅಪ್ಪ ಅಮ್ಮಂಗೆ ನೀನು ದ್ರೋಹ ಮಾಡಿದೀಯಲ್ಲ, ಗೊತ್ತಿಲ್ಲದಂಗೆ ಇದನ್ನೆಲ್ಲ ಮಾಡಿಕೊಂಡು. ಹಾಗಾಗಿ ಒಂದಕ್ಕೊಂದು ದ್ರೋಹ ಲಿಂಕ್ ಇದೆ. ನೀನು ಈ ಹುಡುಗಿಯನ್ನು ಒಲಿಸ್ಕೊಂಡು ಅವರ ಅಪ್ಪ ಅಮ್ಮ ಕನ್ಸು ಕಟ್ಕೊಂಡು ಕೂತಿರೋದು, ನೀವು ಹಿಂಗೆ ಮಾಡಿಕೊಂಡು ಅವ್ರ ಮರ್ಯಾದೆ ತೆಗಿಯೋದು ಬೇಡಪ್ಪ. ನೀನು ಮದುವೆ ಆಗೋ ಹೆಣ್ಮಗಳು ಅಂತ ಗೊತ್ತಾಗೋವರೆಗೂ, ಅಥವಾ ಅಲ್ಲಿ ಹಾಗೆ ಖಾತ್ರಿ ಆಗೋವರೆಗೂ ನೀನು ಯಾವುದೇ ಹೆಣ್ಮಕ್ಳನ್ನು ಹೊರಗಡೆ ಕರ್ಕೊಂಡು ಹೋಗೋದು, ಮೀಟ್ ಆಗೋದು ಇವೆಲ್ಲ ಬೇಡಯ್ಯ. ಇವತ್ತು ಹೆಣ್ಮಕ್ಳು ಕೆಟ್ಟಿರ್ಬೋದು, ಗಂಡು ಮಕ್ಕಳು ಕೆಟ್ಟಿರ್ಬೋದು, ಬಟ್ ಇನ್ನು ಧರ್ಮ ಅನ್ನೋದಿದೆ, ನಿಮ್ಮಂಥವ್ರು ಅದನ್ನು ಉಳಿಸ್ಬೇಕು. ಹೀಗೆ ನಾನು ಕರೆದ ತಕ್ಷಣ ಬರ್ತಾಳೆ ಅನ್ನೋದಾದರೆ ನಾಚಿಕೆ ಆಗಲ್ವ ನಿಂಗೆ? ನಂಗೆ ಕರೆದ ತಕ್ಷಣ ಬರ್ತೀಯಲ್ಲ ನೀನು, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಬಾ ಅಂತ ಹೇಳುವಷ್ಟು ತಾಕತ್ತು ನನಗೂ ಇರಬೇಕು. ನಾನು ಹಂಗಲ್ಲ, ಅಯ್ಯೋ ನೀನು ಖಾಲಿ ಬೀಳ್ತೀನಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡ, ಬಂದ್ಬಿಡು, ಇಬ್ಬರು ಅಲ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳುವಷ್ಟು ನಾನು ಹಾಳಾಗಬಾರ್ದು. ಅಷ್ಟು ಮಾಡ್ಕೊಳ್ಳಯ್ಯ. ಅತ್ತೆ ಮಗಳು, ಆ ಮಗಳು, ಈ ಮಗಳು, ಇನ್ನೂ 3 ವರ್ಷ ಮದುವೆ ಸವಾಸಕ್ಕೆ ಓದಿಯ ನಿನ್ನ ಬದುಕಲ್ಲಿ. ಅದೆಲ್ಲ ಅಣ್ಣಂದೇನೋ ಒಂದು ದಾರಿ ತೋರಿಸ್ಬೋದಾ ನೋಡು, ಅಣ್ಣನ ಮದುವೆ ಮಾಡ್ಬೋದಾ, ಅಕ್ಕನಿಗೇನೋ ಇನ್ನೊಂದು ದಾರಿ ತೋರಿಸ್ಬೋದಾ, ಇದನ್ನೆಲ್ಲ ನಿಭಾಯಿಸ್ಬಿಟ್ಟು ಆಮೇಲೆ 29ಕ್ಕೆ ಆಗೇನು ತೊಂದರೆ ಇಲ್ಲ. ಬಟ್ ಇವೆಲ್ಲ ಇದ್ದಾಗಲೇ ಆಗ್ಬಿಟ್ರೆ ಮನೆ ರಣಾಂಗಣ ಆಗ್ಬಿಡುತ್ತೆ. ಆಯ್ತಲ್ಲ? ಹೌದು ಗುರುಜಿ, ಎಲ್ಲ ಗೊತ್ತಾಗುತ್ತೆ ಗುರುಜಿ. ಈಗ ಅವ್ರ ಮನೇಲಿ ತುಂಬಾ ಓದಿಸ್ಬೇಕತ್ತವ್ರು ತುಂಬಾ ಆಸೆ ಇಟ್ಕೊಂಡ್ ಕೂತಿದ್ರ ಹುಡುಗಿ, ಅವ್ರು ನಮ್ಮ ಹುಡುಗಿಗಣ. ಮತ್ ನಮ್ಮ ಹುಡುಗಿ ಇಲ್ಲ ಅಣ್ಣ, ಈಗ ತಿಳಿಸಿ ಹೇಳಿದ ಅಣ್ಣ, ತಿಳ್ಕೊತೀನಿ ಅಣ್ಣ ಮನ್ಸಲ್ಲೇ. ಎಲ್ಲ ಬಿಟ್ಟು ಸ್ವಲ್ಪ ಅಕ್ಕ ಅಣ್ಣ ಇವ್ರು ನಿನ್ನ ಮನೆತನದ ಬಗ್ಗೆ ನೋಡು, ಸರಿ ಮಾಡ್ಕೊ. ಎಂತೆಂಥ ಹಾಳಾಗಿರೋ ಮನೆಗಳೇ ಉದ್ಧಾರ ಆಗಿವೆ. ನಿಂದೊಂಚೂರು ಸಮಸ್ಯೆ ಇದೆ, ಅಕ್ಕನನ್ನು ಚೆನ್ನಾಗಿ ನೋಡ್ಕೊ, ಏನು ಕೆಟ್ಟ ಮಾತಾಡಬೇಡಿ, ಏನೋ ಕೆಟ್ಟು ಬಂದಿದ್ದಾಳೆ ಆಯ್ತಲ್ಲವಾ? ಚೆನ್ನಾಗಿ ನೋಡ್ಕೊ, ಅಣ್ಣನ್ನು ಚೆನ್ನಾಗಿ ಮಾತಾಡಿಸು. ಒಟ್ನಲ್ಲಿ ಇನ್ನೂ 4 ವರ್ಷ ಚೆನ್ನಾಗಿ ದುಡಿ, ಅಪ್ಪ ಅಮ್ಮನ್ ಚೆನ್ನಾಗಿ ನಂಬಿಕೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ ನಿನಗೆ. ನಾನು ಇಡೀ ಬೆಳಗ್ಗೆ ತನಕ ಹೇಳಿದ್ರುವ ಗುರುಗಳೇ ಎಲ್ಲ ಗೊತ್ತಿದೆ. ಹೌದು ಗೊತ್ತಿದೆ. ಆದರೆ ನನಗೆ ಅದು ಯಾಕೆ ಹಂಗೆ ಹಚ್ಕೊಂಡು ಮತ್ತೆ ಅದೇ ಪ್ರಶ್ನೆ. ನನಗೀಗ ನಾನೇನು ಹೇಳಿದೆ ಅಂತ ನನಗೆ ಡೌಟ್ ಬರ್ಬೇಕು, ಹಂಗೆ ಹೇಳ್ತಾನೆ ಪುಣ್ಯಾತ್ಮ. ಆಗಲಪ್ಪ, ಇವತ್ತು ನನ್ನ ಮಾತು ಕೇಳಿಸ್ಕೊಂಡಿದೀಯಾ, ಬಟ್ ಇದನ್ನು ಮುಂದೊಂದಿಸ್ ನೆನಪು ಮಾಡ್ಕೊಳ್ಳೋ ದಿನ ಬರ್ತಾವೆ ನಿನಗೆ. ತಿದ್ದುಕೊಂಡ್ರೆ ಗೆದ್ದುಕೊಂಡೆ, ಇಲ್ಲಾಂದ್ರೆ ಕಷ್ಟ ಕಣಿಯ. ಅಷ್ಟು ಮಾಡು, ನಿನಗೆ ಒಳ್ಳೇದಾಗಲಿ. ಆ 19 ವರ್ಷದ ಹುಡುಗಿ ಅವ್ರ ಮನೇಲಿ ಓದ್ಲಿಕ್ಕೆ ಕಳಿಸ್ತಾರೆ, ನೀನು ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೇದಾಗಲ್ಲಪ್ಪ. ಬೇರೆಯವ್ರ ಮನೆ ಹೆಣ್ಣು ಮಕ್ಕಳನ್ನು ಹಾಗೆ ನಡೆಸ್ಕೊಂಬಾರ್ದಯ್ಯ.
ಶುಭವಾಗ್ಲಿ.